ನಮಸ್ಕಾರ ಸ್ನೇಹಿತರೆ, ಪುಷ್ ಆಫೀಸ್ ಅರ್ಪಿಸುವ ಸಾಲದ ಮಾತುಕತೆಯ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ಎಡವಾಣಿ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ನಿಮಗೆ ಫೌಂಡರ್ಸ್ ಆಫ್ ಅಗಂತ ಟೆಕ್ನಾಲಜೀಸ್ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ತೀನಿ, ಅವರ ಅನುಭವ ಮತ್ತು ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ. ಸೊ ಇವತ್ತು ಫೌಂಡರ್ಸ್ಗಳು ಇಲ್ಲಿದ್ದಾರೆ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋಣ, ಅವ್ರ ಎಕ್ಸ್ಪೀರಿಯನ್ಸಸ್ನ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ, ವೆಲ್ಕಮ್ ಟು ದಿ ಪಾಡ್ಕಾಸ್ಟ್. ಸರ್, ಥ್ಯಾಂಕ್ ಯು. ನಿಮ್ಮ ಫ್ಯಾಕ್ಟ್ರಿನ ಕಂಪ್ಲೀಟಾಗಿ ನಮಗೆ ವಾಕ್ ಥ್ರೂ ಮಾಡಿದ್ವಿ, ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನಿಮ್ಮ ಫ್ಯಾಕ್ಟ್ರಿ ಸೆಟಪ್ ಎಲ್ಲ ನೋಡಿ. ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ಬಿಸ್ನೆಸ್. ಸರ್, ಈಗ ಆ್ಯಕ್ಚುಲಿ ಈ ಚಾನಲ್ ಮಾಡಿದ ಉದ್ದೇಶ ನಂದಿಷ್ಟೇ, ಏನಂದರೆ ನಮ್ಮ ಕನ್ನಡ ಬಿಸ್ನೆಸ್ ಓನರ್ಸ್ಗಳಿಗೆ ಅವ್ರದ್ದೇ ಆದ ಒಂದಷ್ಟು ಚಾಲೆಂಜಸ್ಗಳಿದೆ. ಏನು ಗ್ರೋತ್ ಮಾಡಬೇಕು ಅಂತ ಬಂದಾಗ ಲೋನ್ಸ್ ವಿಚಾರಗಳು, ಫೈನಾನ್ಷಿಯಲ್ ವಿಚಾರಗಳು ಹೇಗೆ ಸಿಗುತ್ತೆ. ಸೊ ಅಂಥವ್ರಿಗೋಸ್ಕರ ನಿಮ್ಮಂಥ ಸಕ್ಸಸ್ಫುಲ್ ಎಂಟರ್ಪ್ರೈನರ್ಸ್ಗಳನ್ನ ಅವ್ರ ಮುಂದೆ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಜರ್ನಿ ಅವರಿಗೆ ಮಾರ್ಗದರ್ಶನ ಆಗಬೇಕು ಅನ್ನೋದು ಇದರ ಉದ್ದೇಶ. ಸೊ ಹಾಗಾಗಿ ನಾನು ಈ ಚಾನಲನ್ನು ಕನ್ನಡದಲ್ಲೇ ಶುರು ಮಾಡಿದೆ, ಕನ್ನಡ ಬಿಸ್ನೆಸ್ ಓನರ್ಸ್ಗಳಿಗೆ ಸಪೋರ್ಟ್ ಆಗಲಿ ಅಂತ. ಸೊ ಕನ್ನಡಿಗರಾಗಿ ನಿಮಗೂ ಒಂದು ಥ್ಯಾಂಕ್ಸ್ ಫಾರ್ ಮೀ. ಇದು ಈ ಸ್ಟೇಟಿಗೆ ಒಂದು ಅದ್ಭುತವಾದ ಕೊಡುಗೆ ಕೊಡ್ತಾ ಇದ್ದೀವಿ. ಸೊ ಲೆಟ್ ಇಸ್ ಟು ಸ್ಟಾರ್ಟ್ ವಿತ್. ಸೊ ಈ ಕಂಪನಿ ಯಾವಾಗ ರಿಜಿಸ್ಟರ್ ಆಯಿತು ಸರ್? ಆ್ಯಕ್ಚುಲಿ ನಾವು ಇದನ್ನು ರಿಜಿಸ್ಟರ್ ಮಾಡಿದ್ದು 2021ನಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಲಾಸ್ಟ್ 4 years ನಾವು ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ನಮ್ಮ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬೇಕಾಗುವಂಥ ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ. ಸೊ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಎಸ್. ಸೊ ನೀವಿಬ್ಬರು ಡೈರೆಕ್ಟರ್ಸ್. ಎಸ್. ಇನಿಷಿಯಲಿ ನಮ್ಮ ವಿನಾಯಕ್ ಅವ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರು. ಫಾಸ್ಟ್ 25 years ಇವ್ರದ್ದು ಇದೇ ಫೀಲ್ಡ್ ಎಕ್ಸ್ಪೀರಿಯನ್ಸ್. ಸೊ ನಂದು ಬೇರೆ ಬ್ಯಾಕ್ಗ್ರೌಂಡ್ ಇತ್ತು, ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಇತ್ತು. ನಾವಿಬ್ಬರು ಸೇರಿ ಒಟ್ಟಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ 2021ನಲ್ಲಿ ಡಿಸೈಡ್ ಮಾಡಿ, ಆ್ಯಕ್ಚುಲಿ ಪ್ರೈವೇಟ್ ಲಿಮಿಟೆಡೇ ಇರಲಿ, ಬಿಕಾಸ್ ನಮ್ಮ ವಿಷನ್ ದೊಡ್ಡದಿದ್ದರಿಂದ, ಫ್ಯೂಚರ್ ಬಗ್ಗೆ ತುಂಬ ಥಿಂಕಿಂಗ್ ಇದ್ದಿದ್ದರಿಂದ ಪ್ರೈವೇಟ್ ಲಿಮಿಟೆಡೇ ಇರಲಿ ಅಂತ ಡಿಸೈಡ್ ಮಾಡಿ ಬೈ 2021 ಆಗಸ್ಟಲ್ಲಿ ನಾವು ಕಂಪನಿ. ಸೊ ಒಬ್ಬರು ಟೆಕ್ನಿಕಲ್ ಡೈರೆಕ್ಟ್ರು, ಈಗ ನೀವು ಫೈನಾನ್ಷಿಯಲ್ ಆಪರೇಷನ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಈ ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ಅಂದರೆ ಈಗ ಈ ಲೋನ್ ಸರ್ವಿಸಸ್ ಇದೆಲ್ಲ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಸರ್? ಲೈಕ್ ನೀವು ಟ್ರೇಡಿಂಗ್ ಅಂತ ಹೇಳಿದ್ರೆ ಟ್ರೇಡಿಂಗೇ ನಿಮ್ಮ ಉದ್ದೇಶ ಆಗಿತ್ತಾ ಅಥವಾ? ಇಲ್ಲ, ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದೇ ನಮ್ಮ ಉದ್ದೇಶ ಆಗಿದ್ದು. ನಮ್ಮ ವಿನಾಯಕ್ ಅವ್ರದ್ದು 25 ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟಲ್ಲೇ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ಜೆಬಿಲ್ಲು, ಎಲೆಕ್ಟ್ರಾನಿಕ್ಸ್ ಸೆಂಟಮ್, BL ಎಲ್ಲ ಅವ್ರದ್ದು ಈ ಥರ ಎಕ್ಸ್ಪೀರಿಯನ್ಸ್ ಆಗಿ ಬಂದಿದ್ದರಿಂದ ನಾವು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಬೇಕು ಅಂತಲೇ ಶುರು ಮಾಡಿದ್ವಿ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದಾಗ ಏನಾಯಿತು, ನಮ್ದು ಸ್ಟಾರ್ಟಪ್ ಕಂಪನಿ ಆಗಿದ್ದರಿಂದ, ದೆನ್ ನಮ್ದು ಇನ್ವೆಸ್ಟ್ಮೆಂಟ್ ಸೈಜ್ ದೊಡ್ಡದಿದ್ದರಿಂದ, ನಮ್ಮ ಮಿಷಿನರೀಸ್ ಎಲ್ಲ ಕಂಪ್ಲೀಟ್ಲಿ ರೋಬೋಟಿಕ್ ಆ್ಯಂಡ್ ಇಂಪೋರ್ಟೆಡ್ ಮಿಷಿನ್ಸ್ ಆಗಿದ್ದರಿಂದ ನಾವು ಅನ್ಕೊಳ್ಳೋ ಲೆವೆಲ್ಗೆ ಲೋನ್ ಫೆಸಿಲಿಟಿ ಆಗಲಿಲ್ಲ. ಬಿಕಾಸ್ ನೀವು ಆಲ್ರೆಡಿ ರೀಚ್ ಆಗಿದ್ರ ಬ್ಯಾಂಕ್ಸ್ಗಳಿಗೆ? ಕೆಲವೊಂದು ಬ್ಯಾಂಕ್ಗಳನ್ನ ಖಂಡಿತ ನಾವು ಅಪ್ರೋಚ್ ಮಾಡಿದ್ವಿ. ಕೆಲವೊಂದು ಎಕ್ಸ್ಪೀರಿಯನ್ಸ್ ಅದೇ, ಈಗ ನಾವು ಕೆಲವೊಂದು ಇವೆಂಟ್ಗಳು ಅಟೆಂಡ್ ಮಾಡಿದಾಗ ಏನು ಮಾಡೋರು ಅಂದರೆ, ನಾವು ಲೋನ್ ಫೆಸಿಲಿಟಿ ಯಾಕೆ ಕೊಡ್ತೀವಿ, ಕೊಲೆಟ್ರಲ್ ಫ್ರೀ ಲೋನ್ ಇದೆ, ಅದು ಇದು ಪ್ರೋಗ್ರಾಮ್ಸಲ್ಲಿ ಹೇಳೋರು. ಆ್ಯಕ್ಚುಲಿ ಹೋಗಿ ಅಪ್ರೋಚ್ ಮಾಡಿದಾಗ ಅಂದ್ಕೊಳೋ ಥರ ರಿಯಾಕ್ಷನ್ ಬರ್ತಾ ಇರಲಿಲ್ಲ. ಅಥವಾ ಶ್ಯೂರಿಟಿ ಕೇಳೋರು. ಶ್ಯೂರಿಟಿ ಅಂತ ಕೊಡ್ಲಿಕ್ಕೆ ಹೋದರೆ ನಮ್ಮ ಮನೆ ಆಗಲಿ ಬೇರೆ ಪ್ರಾಪರ್ಟಿಗಳೇನಿತ್ತು ನಮ್ಮದೆಲ್ಲ ರೆವಿನ್ಯೂ ಪ್ರಾಪರ್ಟೀಸ್, ಆ್ಯಕ್ಚುಲಿ ಇದನ್ನು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅಥವಾ ನಮ್ದು ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ಅಂತಂದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಬ್ಯಾಂಕ್ಗಳು. BDA, BMRDA, RNP ಅಪ್ರೂವ್ಡ್ ಪ್ರಾಪರ್ಟೀಸೇ ಬೇಕು ಅಂತಂದವರು. ಆ ಪ್ರಾಪರ್ಟೀಸ್ ಕೊಡಕ್ಕೆ ಹೋದರೆ ಅವ್ರು ಕೇಳೋಷ್ಟು ವ್ಯಾಲ್ಯೂಯೇಷನ್ ಬರ್ತಾ ಇರಲಿಲ್ಲ. ಆ್ಯಂಡ್ ದೆನ್ ತುಂಬ ಬ್ಯಾಂಕ್ಗಳಲ್ಲಿ ಸಮಸ್ಯೆ ಏನಂದ್ರೆ ನಮ್ಮ ಪ್ರಾಜೆಕ್ಟ್ ಏನು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ನಾವು ಹೋಗಿ ಅಪ್ರೋಚ್ ಮಾಡಿದ್ರೆ ನೀವು ಬೇರೆ DSAಗಳು ಅವ್ರನ್ನ ತುಂಬ ಜನ, ನೀವು ಬರೋದಕ್ಕೆ ಮುಂಚೆ, ನಾವು ಅಪ್ರೋಚ್ ಮಾಡೋದಕ್ಕೆ ಮುಂಚೆ ಬ್ಯಾಂಕ್ಗಳನ್ನೆಲ್ಲ DSAಗಳು ಬರೋರು. DSAಗಳು ಬಂದರೆ ಸಮಸ್ಯೆ ಏನಂದರೆ, ಮಲ್ಟಿಪಲ್ ಬ್ಯಾಂಕಲ್ಲಿ ಮಾಡ್ಕೊಡ್ತೀವಿ, ಪರ್ಸ್ನಲ್ ಲೋನ್ಗಳ ಥರ ಮಾಡ್ಕೊಡ್ತೀವಿ, 50 ಲಕ್ಷ ಒಂದು ಬ್ಯಾಂಕಲ್ಲಿ ಮಾಡ್ತೀವಿ, ಆಯಿತು ನಿಮ್ಗೆ ಇದು ಮಾಡ್ತೀವಿ ಅಂತ. ಬಟ್ ನಮಗೊಂದು ಕ್ಲಿಯರ್ ಇತ್ತು, ನಮ್ಮ ಪ್ರಾಜೆಕ್ಟ್ ಏನು, ನಮ್ಗೆ ಇನ್ವೆಸ್ಟ್ಮೆಂಟ್ ಸೈಜ್ ಏನಿದೆ ಅನ್ನೋದು ಕ್ಲಿಯರ್ ಇದ್ದಿದ್ದರಿಂದ ಒಂದು 25-30 ಜನ DSAಗಳು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡಿ ಮಲ್ಟಿಪಲ್ ಬ್ಯಾಂಕ್ ಆರ್ NBFCಗಳಲ್ಲಿ ಮಾಡ್ತೀವಿ ಅಂತೇಳೆಲ್ಲ ಇದು ಮಾಡೋರು. ನಮಗೇನಂದರೆ PSU ಗೌರ್ಮೆಂಟ್ ಬ್ಯಾಂಕ್ಗಳಲ್ಲೇ ಹೋಗಬೇಕು ಅನ್ನೋದು ಕ್ಲಿಯರ್. ಆ್ಯಂಡ್ ನಮ್ಮದು ವಿಷನ್ ಲಾಂಗ್ ಟರ್ಮ್ ಇದ್ದಿದ್ದರಿಂದ NBFCಲೋ ಇನ್ನೊಂದರಲ್ಲೋ ತೊಗೊಂಡ್ರೆ ಆ ರೇಟ್ ಆಫ್ ಇಂಟ್ರೆಸ್ಟ್ನ ನಾವು ಮ್ಯಾಚ್ ಮಾಡಿ ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ತುಂಬ ಜನ ಅಪ್ರೋಚ್ ಮಾಡಿ ನಾವು ಕೊನೆಗೆ ಸುಸ್ತಾಗಿ ಒಂದು 4 ವರ್ಷ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಐಡಲ್ಲಾಗಿ ಕೂಡಬೇಕು,
ಅನ್ನೋ ಒಂದು ರೀಸನ್ಗೆ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಏನಿತ್ತು ಅದನ್ನೆಲ್ಲ ಹಾಕ್ಕೊಂಡು ಟ್ರೇಡಿಂಗ್ ಬಿಸ್ನೆಸ್ನ ಶುರು ಮಾಡ್ತೀವಿ. ಸೊ ಈಗ ಪುಷ್ಯ ಫಿನ್ಸ್ ಅವ್ರಿಗೆ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಿಮ್ಗೆ ಹೇಗೆ ಸಿಕ್ತು ಸರ್? ಇಲ್ಲ, ನಿಮ್ಮ ಕಾಂಟ್ಯಾಕ್ಟು ಕೂಡ ಇದೇ ಥರ ಯಾರೋ ಒಬ್ರು DSA ಬಂದರು, ನಾನು ಮಲ್ಟಿಪಲ್ ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೀವಿ ಅದು ಇದು ಅಂತ ಹೇಳಿದ್ರು. ನೀವು ಬರೋದಕ್ಕೆ ಮುಂಚೆ ಹೇಳಿದ್ವಲ್ಲ, ಒಂದು 25-30 ಜನ ಬಂದು ಅಪ್ರೋಚ್ ಮಾಡಿದ್ರು ಮಾಡ್ತೀವಿ ಅಂತ. ಬಟ್ ಅವ್ರು ಕೊಡಿಸ್ತೀವಿ ಅಥವಾ ನಾವು ಮಾಡ್ತೀವಿ ಅನ್ನೋ ಲೋನ್ ನಮಗೆ ಸಾಕಾಗ್ತಿರಲಿಲ್ಲ. ಬಿಕಾಸ್ ನಮ್ದು ಕಾಸ್ಟ್ ಹೈ ಇದ್ದಿದ್ದರಿಂದ ಕೊನೆಯಲ್ಲಿ ನಾವೆಲ್ಲರಿಗೂ ಹೇಳ್ತೀವಿ ಬೇಡ ಅಂತ ರಿಜೆಕ್ಟ್ ಮಾಡಿ ಕಳಿಸುವಾಗ ಕೊನೆಯಲ್ಲೊಬ್ರು DSA ಬಂದವರು ಆಯಿತು ಇವರು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗಿರೋ ಒಂದು ಆಪ್ಷನ್ ಇವ್ರ ಹತ್ರ ಆಗ್ಬೋದು ಅಂತೇಳಿ ನಿಮ್ಮ ಫೋನ್ ನಂಬರ್ನ ಆ್ಯಕ್ಚುಲಿ ಕೊಟ್ಟಿವಿ. ಸೊ ನಾವಿವರು ಭೇಟಿ ಆದ್ವಿ. ಖಂಡಿತ ಕರೆದ್ರೆ ನಮ್ಮ 1 to 1 ಕೂತ್ಕೊಂಡ್ವಿ, ಮಾತಾಡಿದ್ವಿ. ಅದಾದಮೇಲೆ ಮಾತೆಲ್ಲ ಕೇಳಿದ್ಮೇಲೆ ನಮ್ಮ ಜೊತೆ ನೀವು ಸೋರ್ಸ್ ಮಾಡಬಹುದು ಅಂತ ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್ ಬಂತು? ಟು ಬಿ ಆನೆಸ್ಟ್, ನಿಮ್ಮ ಜೊತೆ ಸೋರ್ಸ್ ಮಾಡ್ಬೋದು ಅಂತಲ್ಲ, ಲಾಸ್ಟ್ 4 years ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರ ಮೇಲೂ ಆ ನಂಬಿಕೆ ಇರಲಿಲ್ಲ. ಬಿಕಾಸ್ ನಾವೇ ತುಂಬ ಬ್ಯಾಂಕ್ಗಳನ್ನ ಡೈರೆಕ್ಟಾಗಿ ಹೋಗಿ ಕೂಡ ಅಪ್ರೋಚ್ ಮಾಡಿದ್ದಿದೆ. PSUಗಳನ್ನು ಕೂಡ ನಾವು ಎಲ್ಲ ಬ್ಯಾಂಕ್ಗಳನ್ನೂ ಅಪ್ರೋಚ್ ಮಾಡಿದ್ದಿದೆ. ಸೊ ನಾವು ಅಂದ್ಕೊಳೋ ಥರ ಸಪೋರ್ಟ್ ಸಿಗಲಿಲ್ಲ ನಮಗೆ ಬ್ಯಾಂಕ್ಗಳಿಂದ. ಸೊ ಅಥವಾ ಅವ್ರು ಕೇಳೋ ಥರ ಡಿಮ್ಯಾಂಡ್ ಲೈಕ್ ಕೊಲೆಟ್ರಾಲ್ ಆರ್ ಬೇರೆ ಏನು ಇದು ಮಾಡೋರು ಸೆಕ್ಯೂರಿಟಿನ ನಮ್ಮ ಕೈಲಿ ಅಷ್ಟನ್ನು ಅರೇಂಜ್ ಮಾಡೋಕ್ಕಾಗ್ತಿರಲಿಲ್ಲ. ಸ್ಟಾರ್ಟಪ್ ಅಂತ ಬಂದಾಗ ನಾವೆಲ್ಲ ಸ್ಟ್ರಗ್ಲಿಂಗ್ ಇಂದ ಬಂದಿದ್ದರಿಂದ ನಮಗೆ ಕ್ಲೋಸ್ ಟುಗೆದರ್ ಕೊಲೆಟ್ರಾಲ್ ಅರೇಂಜ್ ಮಾಡಿ ನೀವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಚರ್ಚೆಗಳು ನಡೆದ್ವಿ. ಖಂಡಿತ. ಸೊ ಆ ಬ್ಯಾಲೆನ್ಸ್ ಶೀಟ್ ಕರೆಕ್ಷನ್ಸ್ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಅವಾಗ. ಖಂಡಿತ. ಸೊ ಅದೇ ನಮ್ಗೆ ಆ ಥರ ನೀವು ತುಂಬ ರೇರ್. ನಾನು ತುಂಬ ಜನ ಬಿಸ್ನೆಸ್ ಓನರ್ಸ್ ಭೇಟಿ ಮಾಡಿದ್ವಿ. ಅದು ನಿಮ್ಗಳ ಜೊತೆ ನನಗೆ ಖುಷಿಯಾಗಿದ್ದು ಕೆಲಸ ಮಾಡೋದಕ್ಕೆ ಏನಂದರೆ, ನಾನು ಏನು ತಪ್ಪಿದೆ ಅಥವಾ ಏನು ಐಡೆಂಟಿಫೈ ಮಾಡಿದ್ದೀನಿ ಅದನ್ನು ನಿಮ್ಗೆ ಹೇಳಿದಾಗ ನನಗೆ ಖುಷಿಯಾಗಿದೆ ಏನಂದರೆ, ನಿಮ್ಮ ಈಗೋಗಳು ಮಧ್ಯಕ್ಕೆ ಬರಲಿಲ್ಲ. ತುಂಬ ಜನಕ್ಕೆ ಆ ಬಿಸ್ನೆಸ್ ಓನರ್ಸ್ದು ಅದೊಂದು ಈಗೋ ಇರೋದು, ನಾನು ಮಾಡಿದ್ದು ಸರಿ ಅನ್ನೋದೊಂದು ಆ ಈಗೋ ತುಂಬ ಸರಿ ನಾನು ಬಿಸ್ನೆಸ್ನ ಮುಂದೆ ತೊಗೊಂಡೋಗಾಗಲ್ಲ. ಅವ್ರು ಅಕ್ಸೆಪ್ಟ್ ಮಾಡೋದು ಕೂಡ ತುಂಬ ಮುಖ್ಯ. ಅಂದರೆ ಮನುಷ್ಯ ತಮ್ಮ ತಪ್ಪನ್ನ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಅದನ್ನು ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಆದರೆ ನಿಮ್ಮಿಬ್ಬರಲ್ಲಿ ನನಗೆ ಸ್ವಲ್ಪ ಖುಷಿಯಾಗಿದೆ ಏನಂದರೆ, ನೀವು ನಾನು ಕೂತ್ಕೊಂಡು ಆ ಬ್ಯಾಲೆನ್ಸ್ ಶೀಟ್ ಕೊಟ್ರಿ, ನಾನು ಬ್ಯಾಲೆನ್ಸ್ ಶೀಟ್ ನಾನು ವೆರಿಫೈ ಮಾಡಿ ಸರ್ ಈ ಥರದ ಇಶ್ಯೂಸ್ಗಳಿದೆ, ನೀವು ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ಕೊಬೇಕು ಅಂದಾಗ ನೀವು ಯಾವುದೇ ರೀತಿ ಆ ಈಗೋ ತೋರಿಸಲಿಲ್ಲ. ಇನ್ಸ್ಟೆಂಟ್ ಯು ಪೀಪಲ್ ಅಕ್ಸೆಪ್ಟೆಡ್ ಮೀ ಟು ವರ್ಕ್ ವಿತ್ ಮೀ. ಆ್ಯಂಡ್ ಆ್ಯಕ್ಚುಲಿ ನಿಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡಾದ್ಮೇಲೆ ನಿಮ್ಮ ಫೀಡ್ಬ್ಯಾಕ್ಸ್ ಏನು ಕೊಟ್ರಿ, ವಾಟ್ ಪ್ರೋಸ್ ಆ್ಯಂಡ್ ಕಾನ್ಸ್ ಬ್ಯಾಂಕಿಗೆ. ಬಿಕಾಸ್ ನಾವು ಕೆಲವು ಬ್ಯಾಂಕ್ಸಲ್ಲಿ ಅಪ್ರೋಚ್ ಮಾಡಿದಾಗ ಕೆಲವೊಂದು ಮೇ ಬಿ ಅವ್ರಿಗೆ ರೀಚ್ ಆಗ್ತಿರಲಿಲ್ಲ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ದಟ್. ಅಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತು ಬಿಕಾಸ್ ಆಫ್ ಅದು ನಿಮ್ಮ ಒಂದು ಆಲ್ರೆಡಿ MSME ನೀವು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮೇ ಬಿ ನೀವು ಗ್ಯಾಪ್ಸ್ ಫಿಲ್ ಮಾಡ್ತೀರ ಅನ್ನೋ ನಮ್ಮ ಕಾನ್ಫಿಡೆನ್ಸ್. ಆಮೇಲೆ ಒಂದು ಇನಿಷಿಯಲ್ ಸ್ಟೇಜ್ ಡಿಸ್ಕಷನ್ ಮಾಡೋದು ನಮಗೊಂದು ಕ್ಲಾರಿಟಿ ಸಿಕ್ತು. ಆ್ಯಂಡ್ ವಾಟ್ ಆರ್ ಪ್ಲಸ್ ನೀವು ಅಪ್ಡೇಟ್ ಮಾಡಿದ್ರೆ ಕೆಲವೊಂದು ಥಿಂಗ್ಸ್ನ ನಮ್ಮದು ಫೈನಾನ್ಷಿಯಲಿ ಯಾವ ಥರ ರನ್ ಮಾಡ್ತಾ ಇದ್ದೀವಿ, ಏನೇನು ಗ್ಯಾಪ್ಸ್ ಇದೆ, ಇದಷ್ಟು ಬಿ ಮಸ್ಟ್. ನೀವು ಲೋನ್ಗೆ ಹೋಗಿ ಬಿಡಿ, ಬೇಸಿಕ್ ಥಿಂಗ್ಸ್ ನೀವು ಕರೆಕ್ಟ್ ಮಾಡಲೇಬೇಕು ಅಂತ ನೀವು. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಲ್ಲ, ಆ್ಯಕ್ಚುಲಿ ಏನಂತಂದರೆ ಬಂದವರೆಲ್ಲರೂ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಲೋನ್ ಮಾಡ್ತೀವಿ ಅಂತ ಹೇಳೋರು ಮಲ್ಟಿಪಲ್ ಬ್ಯಾಂಕ್ಸ್ ಅಂತ ಹೇಳೋರು. ಫಸ್ಟ್ ಟೈಮ್ ಬಂದವ್ರು ನೀವು ಲೋನ್ ಮಾಡೋದಕ್ಕೆ ಮುಂಚೆ ಬ್ಯಾಲೆನ್ಸ್ ಶೀಟ್ ನೋಡಬೇಕು ನಾನು ಅಂತ ನೀವು ಡಾಕ್ಯುಮೆಂಟ್ ನೋಡಿದ್ರಿ. ಸೆಕೆಂಡ್ ಥಿಂಗ್, ನೀವು ಗೈಡ್ ಮಾಡಿದ್ದು ಕರೆಕ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಏನು ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿತ್ತು. ನಮ್ಗೆ ಯಾವುದೋ ಒಂದು ಸಣ್ಣ ಲೋನ್ ತೊಗೊಳೋದು ಏನೋ ಒಂದು ಮಾಡೋದು ಆ ಥರದ್ದು ನಮ್ಮದು ಇರಲಿಲ್ಲ. ಸೊ ನೀವು ಯಾವಾಗ ಅಡ್ವೈಸ್ ಮಾಡಿದ್ರೋ ಈ ಥರದ್ದೆಲ್ಲ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ಕೊಬೇಕು. ಯಾವಾಗಲೂ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ ಅಂತಂದ್ರೆ ಒಂದಷ್ಟು ಅಡ್ವೈಸ್ನ ಅಕ್ಸೆಪ್ಟ್ ಮಾಡಬೇಕು. ಈಗೋಯಿಂದ ಏನೂ ವರ್ಕ್ ಆಗಲ್ಲ. ಸೊ ಹಾಗಾಗಿ ಮಿಸ್ಟೇಕ್ಸ್ ಇದೆ ಅನ್ನೋದನ್ನ ಸರ್ ಮಾಡ್ಕೊಂಡ್ರಷ್ಟೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಅದು ನಿಮ್ಮ ಗೈಡೆನ್ಸಿಂದ ನಮಗೆ ಅದು ಯಾವುದನ್ನು ಕೌಂಟ್ ಆಗಲ್ಲ. ಈಗೋ ಅನ್ನೋದೆಲ್ಲೂ ಬರೋದೇ ಇಲ್ಲ ಅಲ್ಲಿ. ಇಲ್ಲ, ಸೀರಿಯಸ್ಲಿ ಐ ಶುಡ್ ಬಿ ವೆರಿ, ನನಗೂ ಅದು ಖುಷಿ ಆಯಿತು. ಯಾಕಂದರೆ ನಾನು ಹೇಳಿದೆ, ತುಂಬ ಬಿಸ್ನೆಸ್ ಓನರ್ಸ್ ನಾವೇನು ಮಾಡಿದ್ದೀವಿ ಅದು ಸರಿ ಅನ್ನೋ ಒಂದು ಆ ಥಾಟು ತುಂಬ ಜನಕ್ಕೆ ಚಾಲೆಂಜಸ್ನ ಮುಂದಕ್ಕೆ ಹೋಗೋಕ್ಕೆ ಜಾಗ ಕೊಡೋದಿಲ್ಲ. ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಬಂದ್ವಲ್ಲ, ದಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಆಮೇಲೆ ಈಗ ನೆಕ್ಸ್ಟ್ ಅಂದರೆ ನಿಮ್ಮದು ಟೋಟಲ್ ಪ್ರೋಸೆಸ್ ನಮ್ಮ ಜೊತೆ ಈ ಲೋನ್ ಪ್ರೋಸೆಸ್ ಅಪ್ಲಿಕೇಶನ್ ಟು ಸ್ಯಾಂಕ್ಷನ್. ಸೊ ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ ಇತ್ತು ಅವಾಗ. ಸೊ ಆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದರೆ ನಮ್ಮ ಜನ ಹತ್ರ ಏನು ಹೇಗೆ ಇರ್ತಿದೆ? ಇಲ್ಲ, ಖಂಡಿತ. ಆ್ಯಕ್ಚುಲಿ ನಾನು ನೋಡಿದಂಗೆ ಏನಂದರೆ, ಬಿಕಾಸ್ ಮೋರ್ ಆರ್ ಲೆಸ್ ಅದ್ರಲ್ಲಿ ಹ್ಯಾಂಡಲ್ ಮಾಡ್ತೀನಿ ಮೋಸ್ಟ್ ಆಫ್ ಥಿಂಗ್ಸ್. ಬಟ್ ಕೆಲವೊಂದು ಸಲ ನಾನು ಇನ್ನು ಡಿಸ್ಕಷನ್ ಮಾಡ್ತಾರೆ. ಕೆಲವೊಂದು ಬ್ಯಾಂಕ್ಸ್ ಇರ್ಬೋದು ಅಥವಾ ಲೈಕ್ PSUs ಇರ್ಬೋದು, ನಾವು ಹೆಂಗೆ ಅಪ್ರೋಚ್ ಮಾಡ್ತಾ ಇದ್ವಿ ಅಲ್ಲಿ ಆ ಒಂದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ.
ನಾವು ನಮ್ಮದು ಲೈಕ್ ನಮ್ಮದು ನಮ್ಮ ಮೊರಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯೂಸ್ ಇರುತ್ತೆ. ಸೊ ಅವರಿಗೆ ಅಟ್ಲೀಸ್ಟ್ ವಿ ನೀಡ್ ಟು ಕನ್ವೇ ದೆಮ್. ಆ ಕನ್ವೇ ಮಾಡೋದಿದೆಯಲ್ಲ, ಆ ಬ್ರಿಡ್ಜ್ ಗ್ಯಾಪ್ನ ಆ್ಯಕ್ಚುಲಿ ನೀವು ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರೆ ನಮಗೊಂದು ಕ್ಲಾರಿಟಿ ಸಿಕ್ಕಿದ್ದು, ನಾವು ಎಲ್ಲಿದ್ವಿ, ನಮ್ಮ ವಾಟ್ ವಿ ಆರ್ ಇಂಟು, ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ನಮಗೆ ಏನು ರಿಕ್ವೈರ್ಮೆಂಟ್ ಇದೆ, ನಮ್ಮ ಪ್ರೊಫೈಲ್ ಇರ್ಬೋದು ಅಥವಾ ನಮ್ಮದು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಏನು ನಾವು ಚೇಂಜಸ್ ಮಾಡ್ಕೋಬೇಕು. ಕೆಲವೊಂದು ನಮ್ಮಲ್ಲೂ ಡಾಕ್ಯುಮೆಂಟೇಷನ್ಸ್ ಇದ್ದಿಲ್ಲ, ನಾವು ಕೆಲವೊಂದ್ಸಲ ವಿ ಆರ್ ಲ್ಯಾಗಿಂಗ್ ಬಿಕಾಸ್ ಆಫ್ ನಾವು ಕಂಪ್ನಿ ನಡೆಸ್ಕೊಂತ ಹೋಗ್ತಿದ್ವಿ ಅಂದಮೇಲೆ ಕೆಲವೊಂದು ನಾವು ವಿ ಫರ್ಗಡ್ ನಮಗೆ ಕ್ಲಾರಿಟಿ ಇರಲಿಲ್ಲ. ಕೆಲವೊಂದು ನಾವು ಮೇ ಬಿ ಮರ್ತಿದ್ಬೋದು, ಸಮಥಿಂಗ್ ಎಲ್ಸ್ ಇರ್ಬೋದು. ಬಟ್ ನೀವತ್ತ ಇನಿಷಿಯಲ್ ಲೋನ್ ಮಾಡಿಸಬೇಕು ಉದ್ದೇಶ ಅನ್ನೋದಕ್ಕಿಂತ ಸೆಕೆಂಡರಿ, ಪ್ರೈಮರಿ ನೀವು ಅಟ್ಲೀಸ್ಟ್ ನಮ್ದು ಏನಿದೆ, ವಾಟ್ ವಿ ಆರ್ ಇಂಟು ಕರೆಕ್ಟಾಗಿ ಮಾಡ್ತಿದ್ದೀವ ಇಲ್ಲ ಫಸ್ಟ್ ಗೈಡ್ ಮಾಡಿದೆ. ನೀವು ಲೈಕ್ ಬ್ಯಾಲೆನ್ಸ್ ಶೀಟ್ ತೊಗೊಂಡು ಚೆಕ್ ಮಾಡಿ, ಸರ್ ಲೋನ್ ಇದೆ ಆಪ್ಷನ್ ಇದೆ, ಅದು ಬ್ಯಾಲೆನ್ಸ್ ಶೀಟ್ ನೋಡಿದ್ಮೇಲೆ ಸಿಗುತ್ತೆ ಅಂತ ಕ್ಲಾರಿಟಿ ಸಿಗುತ್ತೆ, ಅದು ಡಿಫ್ರೆಂಟ್ ಸೆಕೆಂಡರಿ ಪಾರ್ಟ್. ಪ್ರೈಮರಿ ನೀವು ಹೆಂಗೆ ರನ್ ಮಾಡ್ತಿದ್ದೀರಾ, ನಿಮ್ಮದು ಫೈನಾನ್ಷಿಯಲ್ ಹೆಂಗಿದೆ, ಇನ್ನು ನೀವು ಅಮೌಂಟ್ ನೀವೇನು ಇನ್ವೆಸ್ಟ್ ಮಾಡಿದ್ದೀರಾ, ಬಿಸ್ನೆಸ್ ಹೆಂಗೆ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ಟು ಡೆಟ್ ಈಕ್ವಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅವತ್ತು. ಆಕ್ಚುಲಿ ಇದೇನು ಸಮಸ್ಯೆ ಅಂತಂದ್ರೆ ನಮ್ಮನ್ನು ಸೇರಿ ಬಿಸ್ನೆಸ್ ಮಾಡೋರ್ದೊಂದು ಪ್ರಾಬ್ಲಮ್ನ ನಾವು ಗಮನಿಸ್ದಂಗೆ, ನಾವು ಬರೀ ಆರ್ಡರ್ ತೊಗೊಂಬರೋದು, ಡಿಸ್ಪ್ಯಾಚ್ ಮಾಡೋದು, ಆಪರೇಷನ್ಸ್ ಏನು ಇದನ್ನೇ ಫೋಕಸ್ ಮಾಡ್ತಾ ಇರ್ತೀವಿ. ನಮ್ಮನ್ನು ಸೇರಿ 95 to 98% ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾವು ನಿಮ್ಮೊಟ್ಟಿಗೆ ಕಮ್ಯುನಿಕೇಷನ್ಗೆ ಬಂದ ಮೇಲೆ ನಮಗೆಲ್ಲ ಅರ್ಥ ಆಗಿತ್ತು. ತುಂಬ ಜನ ನಾವುಗಳು ಫೋಕಸ್ ಮಾಡ್ತಾ ಇರ್ತೀವಿ ಬರೀ ಬಿಸ್ನೆಸ್ ತರೋದು ಹೇಗೆ, ಡಿಸ್ಪ್ಯಾಚ್ ಆಗ್ತಾ ಇದೆಯಾ, ಆಪ್ರೇಷನ್ಸ್ ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು ನೀವು ಫಸ್ಟೇ ನಮ್ಮ ಹತ್ರ ಬಂದಾಗ ನೀವು ಫೈನಾನ್ಷಿಯಲಿ ನಮ್ಮನ್ನು ಕ್ವಶನ್ ಮಾಡಿದಾಗ ಎಷ್ಟೋ ನಮ್ಮ ಕಂಪ್ನಿ ವಿಚಾರ ಫೈನಾನ್ಷಿಯಲ್ಸ್ ನಮಗೆ ಗೊತ್ತಿಲ್ಲ. ಏನದು ಅವ್ರಿಗೆ ಸಿ ಎಗೇನೋ ಹೇಳಿರ್ತೀವಿ, ಅವರೇನೋ ಮಾಡಿರ್ತಾರೆ, ಅದು ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ, ಇದು ಮಿಸ್ಟೇಕ್ ಆಗಿದೆ. ಕೆಲವೊಮ್ಮೆ ಆಡಿಟರ್ಗಳಿಗೆ ಕೊಟ್ಟಿರ್ತೀವಿ, ಅವ್ರೇನು ಸಮಸ್ಯೆ ಮಾಡಿರ್ತಾರೆ, ನಮ್ಮ ಇನ್ವೆಸ್ಟ್ಮೆಂಟ್ನೇ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಸಮಸ್ಯೆ ಏನಾಯ್ತು ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ನೇ ತೊಗೊಂಡೋಗಿ ಎಲ್ಲ ಲೋನ್ ಅಂತ ತೋರಿಸ್ಕೊಂಡು ಕೂತಿದ್ರು. ಸೊ ನೀವು ಗೈಡ್ ಮಾಡೋ ತನಕ ನಮಗೂ ಅದು ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ಕೆಲವೊಮ್ಮೆ ಬ್ಯಾಂಕ್ಗಳಿಗೆ ಹೋದಾಗ ನಾವು ಕೊಟ್ಟಾಗ ಮೇ ಬಿ ಅದೇನೇ ನಮಗೆ ಇಶ್ಯೂಸು ಆಗಿದೆ ಅನ್ಸುತ್ತೆ. ಆಲ್ರೆಡಿ ಲೋನ್ ಇರೋ ಅಂಥ ಪ್ರೊಫೈಲಿಗೆ ಹೇಗೆ ಲೋನ್ ಕೊಡೋದು ಅನ್ನೋ ಥರ ನೀವು ಗೈಡ್ ಮಾಡಿದಾಗ ಏನಾಯಿತು, ಇದೇ ಪ್ರಾಬ್ಲಮ್ ನಮ್ಮಿಂದ ಮಿಸ್ಟೇಕ್ಸ್ ಆಗಿದೆ, ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಬೇಕು ಅಂತೇಳಿ ಅವತ್ತಿಂದ ನಾವು ಸ್ವಲ್ಪ ಫೈನಾನ್ಷಿಯಲ್ ಬಗ್ಗೆ ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಬಿಟ್ಟರೆ ಬಿಫೋರ್ ಫೈನಾನ್ಷಿಯಲ್ ಬಗ್ಗೆ ಸಿ ಎ ನೋಡ್ಕೊಂಡವರು ಅಕೌಂಟ್ಸ್ ಮಾತ್ರ ನಾವು ಹ್ಯಾಂಡಲ್ ಮಾಡೋ ಥರ. ಸರ್ ಆ್ಯಕ್ಚುಲಿ ಏನಂದರೆ ನಾನು ನೋಡಿದ ಹಾಗೆ ಈಗ ನಾನೊಂದು 16-17 ವರ್ಷ ಆಯಿತು ಒಂದು ಫೈನಾನ್ಷಿಯಲ್ ಅಲ್ಲಿ, ಇನ್ಕ್ಲೂಡಿಂಗ್ ನನ್ನ ಸೇರ್ಸ್ ಹೇಳಬೇಕಂದ್ರೆ. ಯಾಕಂದರೆ ಇದಕ್ಕೆ ನಾನು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗೋಕ್ಕೆ ಮುಂಚೆ ನಾನು ಟವರ್ ಬಿಸ್ನೆಸ್ಸಲ್ಲಿ ಇದ್ದೆ, ಸೆಕ್ಯೂರಿಟಿ ಸರ್ವಿಸಸ್ ರನ್ ಮಾಡ್ತಾ ಇದ್ದೆ. ಸೊ ಫೈನಾನ್ಷಿಯಲ್ಸಲ್ಲಿ ಇನ್ಕ್ಲೂಡಿಂಗ್ ನನ್ನ ಸೇರ್ಸ್ ಹೇಳ್ಕೊಬೇಕಂದ್ರೆ ಮ್ಯಾಕ್ಸಿಮಮ್ ಬಿಸ್ನೆಸ್ಗಳು ಫೇಲ್ ಆಗಿರೋದು ಒಂದೇ ರೀಸನ್ ಇಸ್ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್, ಒಂದು ಬ್ಯಾಡ್ ಬ್ಯಾಲೆನ್ಸ್ ಶೀಟ್. ಸೊ ಒಬ್ಬರು ಗ್ರೇಟೆಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು ಅವ್ರ ಸ್ಟೇಟ್ಮೆಂಟ್ ಇದು ನಂದಲ್ಲ, ಅವ್ರು ಹೇಳ್ತಾರೆ ನೀವೇನಾದರೂ ನಿಮ್ಮ ಬಿಸ್ನೆಸ್ನ ಮುಗಿಸ್ಬೇಕು ಅಂತಿದ್ರೆ ಜಸ್ಟ್ ಇಗ್ನೋರ್ ಯುವರ್ ಬಿಸ್ನೆಸ್ ಫೈನಾನ್ಸ್ ಫಾರ್ 6 months. ಆಮೇಲೆ ಇದೊಂದು ಫ್ಯಾಕ್ಟ್ ಏನಂದರೆ ತುಂಬ ಜನಕ್ಕೆ ಇದೊಂದು ಬಿಸ್ನೆಸ್ ಓನರ್ಸ್ಗಿದೆ ಏನಂದರೆ ಫೈನಾನ್ಸ್ ಹ್ಯಾಪನ್ಸ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ. ಫೈನಾನ್ಸ್ doesn't happens in finance department. Finance happens in everywhere in the business. ಈಗ ನಿಮ್ಮ ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಫೈನಾನ್ಸ್ ಇಲ್ವಾ? ಖಂಡಿತ ಅಲ್ಲಿ 100% ಫೈನಾನ್ಸ್ ಇದೆ. ಸೊ ಅವನು ಈಗ ಒಂದು ರಾಂಗ್ ಕಮಿಟ್ಮೆಂಟು, ಒಂದು ರಾಂಗ್ ಕಾಸ್ಟಿಂಗ್ ಬಿಲ್ಲಿಂಗ್ ಇದಾಯಿತು ಅಂದರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ ಫೈನಾನ್ಸ್. HR ಅಲ್ಲಿ ಫೈನಾನ್ಸ್ ನಡೆಯಲ್ಲ, ಇದ್ದೇ 100%. ಈಗ ಒಂದು ರಾಂಗ್ ಹೈರಿಂಗ್, ಒಂದು ರಾಂಗ್ ಕಮಿಟ್ಮೆಂಟ್ ವಿತ್ ದಿ ರಾಂಗ್ ಪರ್ಸನ್ ಟು ಬಿ ಬ್ರಾಟ್ ಇನ್, ಯು ಆರ್ ಡನ್. ಈಗ ನಿಮಗೆ ಬೇಕಾಗಿರೋದು ಒಂದು 5 ಜನ ಬೇಕಿರ್ತಾರೆ, ಸಾಲ್ಟರ್ ಬೇಕಾಗೋದು, ಹೆಲ್ಪರ್ನ ತೊಗೊಂಡು ಅವ್ರನ್ನ ಟ್ರೈನ್ ಮಾಡ್ಬಿಡೋಣ ಸರ್ ಅಂತ ರಾಂಗ್ ಆಗಿ ಡಿಸೈಡ್ ಮಾಡಿದ್ರೆ ದ ಪ್ರೊಡಕ್ಷನ್ ವಿಲ್ ನಾಟ್ ಹ್ಯಾಪನ್. ಸೊ HR ಫೈನಾನ್ಸ್ ಇದೆ. ಎಲ್ಲಿ ಫೈನಾನ್ಸ್ ಇಲ್ಲ ಅನ್ನೋ ಸ್ಟೇಜಲ್ಲಿ ಇಲ್ಲ. ಫೈನಾನ್ಸ್ ಅಪಾರ್ಟ್ ಫ್ರಮ್ ಯುವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಎಲ್ಲ ಕಡೆನೂ ಫೈನಾನ್ಸ್ ಇದೆ, ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಇದೆ. ಸೊ ಪ್ರತಿಯೊಂದು ಜಾಗದಲ್ಲೂ ಅವ್ರವ್ರಿಗೆ ಇದು ನಾವು ಫೈನಾನ್ಸ್ ಅರ್ಥ ಮಾಡಿಸ್ಬೇಕು. ಫೈನಾನ್ಸ್ ಇಸ್ ನಾಟ್ ಜಸ್ಟ್ ಇನ್ ಒನ್ ಪಾರ್ಟ್, ಫೈನಾನ್ಸ್ ಇಸ್ ದ ಬೇಸ್ ಆಫ್ ಎವ್ರಿ ಬಿಸ್ನೆಸ್. ಅದನ್ನ ಎಷ್ಟೋ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಅಂದರೆ ಬಿಸ್ನೆಸ್ ಓನರ್ಸ್ಗೆ ಚಾಲೆಂಜಸ್ ಇದೆ. ಸೊ ಅದನ್ನ ಅರ್ಥ ಮಾಡಿಸೋದಕ್ಕೆ ಅಷ್ಟೇ ಟ್ರೈ ಮಾಡಿದೆ. ಬಟ್ 3 ತಿಂಗಳು 4 ತಿಂಗಳು ವಿ ಸ್ಪೆಂಟ್ ಐ ಥಿಂಕ್ ನವೆಂಬರ್ ಅಲ್ಲಿ ನಾವು ಮೀಟ್ ಮಾಡಿದ್ವಿ. ಸೊ ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ವಿ, ಒಂದು ಮಾರ್ಚ್ವರೆಗೂ ಇಟ್ ವೆಂಟ್ ಆನ್, ಫೆಬ್ರವರಿ ಎಂಡ್ವರೆಗೂ ಹೋಯಿತು. ಸೊ ಅವಾಗ ಅನಿಲ್ ಸರ್ದೊಂದು ಸೂಪರ್ ಡೈಲಾಗ್ ಬಂದಿತ್ತು ನನಗೆ, ಸರ್ ಏನು ಪ್ರೋಸೆಸ್ 3 ತಿಂಗಳು ತೊಗೊಂಡಿದ್ರಿ,
ಇನ್ನು ಬಿಸ್ನೆಸ್ ಸ್ಯಾಂಕ್ಷನ್ ಎಷ್ಟು ದಿವಸ ಅಂತ. ಸೊ ನಿಮ್ಗೆ ಅಪ್ಲಿಕೇಶನ್ ಆದಮೇಲೆ ನಾನು ಹೇಳಿದೆ. ಸೊ ದೆನ್ ಯು ಆರ್ ಇನ್ ಅ ಶಾಕಿಂಗ್ ಮೋಡ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಇಲ್ಲ, ಖಂಡಿತ ಏನಾಗುತ್ತೆ ಅಂದರೆ ನಮಗೆ ಆ 4 years ಒಂಥರ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಆ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿತ್ತು. ಲೋನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇ ಬಿ ಎಸ್ ನಮ್ಮದು ಗ್ಯಾಪ್ಸ್ ಇದೆ ಅಂದರೂ ಕೂಡ ಯಾರು ಒಂದು ಅಡ್ವೈಸ್ ಪ್ರಾಪರಾಗಿ ಮಾಡಿಲ್ಲ. ಇನ್ಕ್ಲೂಡಿಂಗ್ ನಾವು ಬ್ಯಾಂಕ್ಗಳಿಗೆ ಹೋದಾಗ ಅಲ್ಲಿ ಅವರಾದರೂ ಎಸ್ ಇಂಥ ಮಿಸ್ಟೇಕ್ಸ್ ಇದೆ ಕುತ್ಕೊಂಡು ಡಿಸ್ಕಷನ್ ಮಾಡೋ ಅಂಥ ಒಂದು ಪೇಷನ್ಸ್ನು ಯಾವುದೇ ಬ್ಯಾಂಕ್ಗಳು ಮಾಡಿಲ್ಲ. ಅಂತ ಬರೋ DSAಗಳು ನಮ್ಮ ಹತ್ರ ತುಂಬ ಜನ ಬಂದವ್ರದ್ದು ಏನಂದ್ರೆ ಅವ್ರಿಗೇನೋ ಒಂದು ಲೋನ್ ಕೊಡಿಸಿ ಹೋಗ್ಬೇಕು ಅನ್ನೋದು ಒಂದು ಬಿಟ್ಟರೆ ಕಸ್ಟಮರ್ ಪ್ರಾಪರಾಗಿ ಏನು ಬೇಕು ಅಂತ ಅರ್ಥ ಮಾಡ್ಕೊಳೋದ್ರಲ್ಲ DSAಗಳನ್ನು ಇದು ಮಾಡಿದ್ರು. ಬಟ್ ನಮಗೆ ಕ್ಲಿಯರ್ ಇತ್ತು, ನಮ್ಗೆ ಯಾವುದೋ ಒಂದು NBFCನಲ್ಲಿ ಹೋಗಿ 2-3 NBFCಲಿ 1 ಕೋಟಿನೋ 2 ಕೋಟಿನೋ ತೊಗೊಂಡು ಇದು ಮಾಡಬೇಕು, ಈ ಥರದ್ದು ಯಾವುದೂ ಇರಲಿಲ್ಲ. ಸೊ ನಾವು ತುಂಬ ಕ್ಲಿಯರ್ ಆಗಿದ್ವಿ, ನಮ್ಗೇನು ಬೇಕು ನಾವೇನು ಸೆಟ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿದ್ವಿ. ಸೊ ಹಾಗಾಗಿ ನೀವು ಪ್ರೋಸೆಸ್ ಮಾಡ್ತಾ ಇದ್ದೀನಿ ಅಂದರೂ ಆನೆಸ್ಟಾಗಿ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಂದಿರೋ 25-30 ಜನದಲ್ಲಿ ಇವರು ಒಬ್ರು ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಿದ್ದರಿಂದ ಎಸ್ ನಾನು ಅದನ್ನೇ ನಿಮ್ಮನ್ನು ಕೇಳಿದೆ. ಯಾಕೆಂದ್ರೆ ನವೆಂಬರಲ್ಲಿ ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಬಟ್ ವಿನಾಯಕ್ ಸರ್ ಆಕ್ಚುಲಿ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೂ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ರು. ಸರಿ, ನಮ್ಮ ಕಡೆಯಿಂದ 100% ಇರಬೇಕು ಅಂತ ಯಾವಾಗಲೂ. ಸೊ ಐ ಥಿಂಕ್ ಫೆಬ್ರವರಿ ಎಂಡಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಅಪ್ಲಿಕೇಶನ್ ಇವತ್ತು ಲಾಗಿನ್ ಮಾಡ್ತೀನಿ ಅಂತ OTPs ತೊಗೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಅದಾದ್ಮೇಲೆ ಏನು ಎಕ್ಸ್ಪೀರಿಯನ್ಸ್ ಇದೆ ಸರ್? ಟು ಬಿ ಆನೆಸ್ಟ್ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಿಮ್ಮ ಬಗ್ಗೆ. ನೀವು ಲೋನ್ ಕೊಡ್ತೀರಾ, ಕೊಡಿಸ್ತೀರಾ, ಆಯ್ತು ಅದಾಯ್ತು. ಕಾನ್ಫಿಡೆನ್ಸ್ ಏನಂದ್ರೆ ನಿಮಗೆ OTPs ಕೇಳಿದ್ರಿ, ಅಪ್ಲೈ ಮಾಡಿಸಿದ್ರಿ. ನಮಗೂ ಏನಂತಂದ್ರೆ ಎಲ್ಲರೊಟ್ಟಿಗೆ ಇವರು ಬಂದವರು ಬೇರೆಯವರೆಲ್ಲ 50-60 ಲಕ್ಷ ಹೇಳಿದ್ದಾರೆ, ಇವರು ಒಂದು 50 ಲಕ್ಷ ಸೇರ್ಸ್ ಏನಾದ್ರು ಬಿಕಾಸ್ ನೀವು ಪ್ರೋಸೆಸ್ನ ಫಾಲೋ ಮಾಡಿದ್ರಲ್ಲ, ಅದೊಂದು ಕಾನ್ಫಿಡೆನ್ಸ್ ಬಂದಿತ್ತು. ಎಸ್ ಪ್ರಾಪರಾಗಿ ಪ್ರೋಸೆಸ್ ಫಾಲೋ ಮಾಡಿದ್ದಾರೆ. ನಮ್ಮದು ಮಿಸ್ಟೇಕ್ಸ್ ಏನಿದೆ ಅಂತ ಗೊತ್ತಾಗಿತ್ತು. ಬ್ಯಾಲೆನ್ಸ್ ಶೀಟಲ್ಲಿ ಅಷ್ಟರೊಳಗಡೆ ನಮ್ಮ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡಿ ನಿಮಗೆ ಪ್ರೊಜೆಕ್ಷನ್ನು ಇದು ಎಲ್ಲ ಮಾಡಿದ್ರಿಂದ ನಾವು ಅಂದ್ಕೊಳ್ಳೋ ಲೆವೆಲ್ಲಿಗೆ ಬರಲ್ಲ. ಬಟ್ ಏನು ಬೇರೆಯವರೆಲ್ಲ ಅಶ್ಯೂರೆನ್ಸ್ ಕೊಟ್ಟಿರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತೇಳಿ. ಅಂಡ್ ದೆನ್ ನೀವು ಹೇಳಿದ್ರಿ ಯಾಕೆ ಫಾಲೋ ಅಪ್ ಮಾಡಿದ್ರಿ, ನೀವು ಹೇಳಿದ್ನೆಲ್ಲ ಅಂದ್ರೆ ನಮ್ಮ ಕಡೆಯಿಂದ ಯಾವಾಗಲೂ ಪ್ರಯತ್ನ 100% ಇರಬೇಕು ಅಂತ ನಾವು ಬಿಲೀವ್ ಮಾಡ್ತೀವಿ. ನಮ್ಮ ಪ್ರಯತ್ನನೇ ಇಲ್ಲದೆ ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡಿ. ಟೈಮ್ ಹೇಗಿತ್ತು? ವಾಟ್ ವಾಸ್ ದಿ ಟೈಮ್ ಅಪ್ಲಿಕೇಶನ್ ಟು ಎಕ್ಸಿಕ್ಯೂಷನ್? ಅದು ಕ್ರೂಷಿಯಲ್ ಟೈಮ್ ಆ್ಯಕ್ಚುಲಿ. ನಾವು 3 years, 3.5 years, 4 years ಹಂಗೆ ಪ್ಲಾನ್ ಮಾಡ್ಕೊಂಡು ಹಂಗೆ ಹೋಲ್ಡ್ ಮಾಡಿಟ್ಟಿದ್ವಿ. ಸೊ ಈಗ ಪ್ರೋಸೆಸ್ ಪ್ರಾಪರಾಗಿ ಆಯಿತು. ಈಗ ಎಲ್ಲೂ ನಮಗೆ ಏನೋ ಈ ಥರ ಏನೋ ಗ್ಯಾಪ್ ಆಯಿತು ಆ ಥರ ಅನಿಸಲ್ಲ. ಬಟ್ ಪ್ರಾಪರಾಗೇ ಹೋಯ್ತು ನಮಗೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಇನ್ಸ್ಟ್ರಕ್ಷನ್ಸು, ಬ್ಯಾಂಕಿಗೆ ಅಪ್ಡೇಟ್ ಮಾಡೋದು, ನಿಮ್ಮ ಫಾಲೋಅಪ್ಸು, ದ ವೇ ಯು ಅಪ್ರೋಚ್ ವಿತ್ ದ ಬ್ಯಾಂಕ್, ಅವ್ರ ಇನ್ಪುಟ್ಸು, ನಮಗೇನು ಅವ್ರು ಕೇಳ್ತಾ ಇದ್ರು, ನಾವೇನು ಅವರಿಗೆ ಇನ್ಪುಟ್ ಕೊಡ್ತಾ ಇದ್ವಿ, ಇದೆಲ್ಲ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇತ್ತು. ಎಲ್ಲೋ ಓಕೆ ಇಟ್ಸ್ ಓಕೆ, ದೇರ್ ಇಸ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ಅ ಪ್ರಾಪರ್ ವೇ, ಹೋಪ್ ಫಾರ್ ದಿ ಬೆಸ್ಟ್. ಬೇರೆ ಏನೇನು ಬೇರೆ ಆಗ್ತಾ ಇತ್ತು. ಸೊ ಸ್ಯಾಂಕ್ಷನ್ ಆಗಿದ್ದ ದಿವಸ ನಿಮ್ಮ ಫೀಲ್ ಏನಿತ್ತು? ಟು ಬಿ ಫ್ರಾಂಕ್ ವಿತ್ ನಮಗೆ ಕ್ಲಾರಿಟಿನೇ ಇರಲಿಲ್ಲ ಸ್ಯಾಂಕ್ಷನ್ ಆಗಿದೆಯಾ ನಮಗೆ. ಅವತ್ತು ಐ ಡೋಂಟ್ ನೋ, ರಿಯಲಿ ಶಾಕ್ ಆ ಟೈಮಲ್ಲಿ ಬಿಲೀವ್ ಮಾಡೋಕೆ ಆಗ್ತಿಲ್ಲ ನಮಗೆ. ಸೊ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು? ಏನು ಪ್ರಾಡಕ್ಟ್ ನೀವು ಚೂಸ್ ಮಾಡಿದ್ರಿ ಸರ್? ನಮಗೆ ಅರೌಂಡ್ 5 CR ನಮಗೆ ಇದಾಗಿತ್ತು, ಸ್ಯಾಂಕ್ಷನ್ ಆಗಿತ್ತು. 4 crores ಟರ್ಮ್ ಲೋನ್, 1 crore ವರ್ಕಿಂಗ್ ಕ್ಯಾಪಿಟಲ್ ಸ್ಯಾಂಕ್ಷನ್ ಆಗಿದ್ದು. ಸೊ ಸೆಕ್ಯೂರಿಟಿ ಏನು ಕೊಟ್ರಿ? ಸೆಕ್ಯೂರಿಟಿ ನಾನ್ ಕೊಲೆಟ್ರಲ್ ಆಕ್ಚುಲಿ. ಸೊ ಆ್ಯಕ್ಚುಲಿ ಏನಂದರೆ ಪ್ರತಿ ಬ್ಯಾಂಕ್, ಯಾವುದೇ ಬ್ಯಾಂಕ್ಗಳು 2 ಸೆಕ್ಯೂರಿಟಿಗಳನ್ನ ತೊಗೊಳ್ತವೆ. ಒಂದು ಪ್ರೈಮರಿ, ಒಂದು ಸೆಕೆಂಡರಿ ಸೆಕ್ಯೂರಿಟಿ. ಯಾಕಂದರೆ ಜನಗಳ ದುಡ್ಡು. ಸೊ ಆಲ್ವೇಸ್ ದೇ ಶುಡ್ ಬಿ ಡಬಲ್ ಶೋಲ್ಡ್ ಅಂತ, ಡಬಲ್ ಪ್ರೊಟೆಕ್ಟಿವ್ ಆಗಿರುತ್ತೆ ಬ್ಯಾಂಕ್ಸ್ಗಳು. ಸೊ ಒಂದು ನಿಮ್ಮ ಮೆಷಿನರೀಸ್ ಏನು ಕೊಟ್ಟಿದ್ದೀರಿ, ಈ ಮೆಷಿನರೀಸ್ನ ಮಾರ್ಕೆಟ್ ಮಾಡ್ತಾರೆ. ಸೊ ಸೆಕೆಂಡರಿ ಕೊಲ್ಯಾಟ್ರಲ್ ಅಂತ ಹೇಳಿ ಯೂಶ್ವಲ್ ಆಗಿ ಪ್ರಾಪರ್ಟಿ ಇದೆಲ್ಲ ತೊಗೊಳ್ತಾರೆ. ಬಟ್ ನಿಮ್ಮ ಇದರಲ್ಲಿ ಏನಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ CGTMSE ಅಂತ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿ, ಇದು SIDBI ಮತ್ತು ಸೆಂಟ್ರಲ್ ಗೌರ್ಮೆಂಟು ಒಂದು ಸ್ಕೀಮ್ ಇದೆ, ಜಾಯಿಂಟ್ ಸ್ಕೀಮು. ಸೊ ಆ ಸ್ಕೀಮ್ ಅಂಡರಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡ್ತವೆ. ಈಗ ನಾನು ಕೇಳಬೇಕಾದ ಪ್ರಶ್ನೆ ಏನು ಅಂದರೆ, ಈಗ ತುಂಬ ಜನಕ್ಕೆ ಇನ್ಕ್ಲೂಡಿಂಗ್ ನೀವು ಒಂದ್ಸಲ ನಾನು ಪ್ರಶ್ನೆ ಮಾಡಿದ್ದು ಅಂತಿದೆ ನನಗೆ, ಸರ್ಕಾರಗಳು ಬರೀ ಶ್ರೀಮಂತರಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಬಿಸ್ನೆಸ್ ಓನರ್ ಸಪೋರ್ಟ್ ಮಾಡುತ್ತೆ ಅಂತ. ಬಟ್ ಆ್ಯಕ್ಚುಲಿ ನೀವು ಯಾರು ಅಂತ ಸರ್ಕಾರಕ್ಕೆ ಗೊತ್ತಿರಲಿಲ್ಲ, ಬಟ್ ಆದರೂ ನಿಮಗೆ ಬೆನಿಫಿಟ್ ಬಂದಿದೆ. ಸೊ ಅಪಾರ್ಟ್ ಫ್ರಮ್ CGTMSE, ವಾಟ್ ಅದರ್ ಬೆನಿಫಿಟ್ ನಿಮಗೆ ಸಿಕ್ತು? ಪ್ರೊವೈಡೆಡ್ ಐ ಥಿಂಕ್ GST ಮತ್ತು ಎಸ್, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮಲ್ಲಿ ಕಸ್ಟಮ್ಸ್ ಡ್ಯೂಟಿ ಮತ್ತು GST ಎಕ್ಸೆಂಪ್ಷನ್ಸ್ ಯಾಕೆ ಕೊಟ್ಟರು? ಸೆಂಟ್ರಲ್ ಗೌರ್ಮೆಂಟ್ ಕಾನ್ಸೆಪ್ಟ್. ಅದೇನಕ್ಕೆ ಕೊಟ್ಟರು ಅಂತಂದರೆ, ನಾರ್ಮಲಿ ಡ್ಯೂಟಿ ಎಕ್ಸೆಂಪ್ಷನ್ ನಾವೇನಿತ್ತು, ಡ್ಯೂಟಿ ಎಕ್ಸೆಂಪ್ಷನ್
ಅಲಾಂಗ್ ವಿತ್ ಜಿ ಎಸ್ ಟಿ ಎಕ್ಸಾಮಿಷನ್ ತೊಗೊಂಡಿದ್ವಿ. ಏನಕ್ಕೆ ಕೊಟ್ಟಿದ್ದಾರೆ ನಮಗೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ಪೋರ್ಟ್ ಆಬ್ಲಿಗೇಷನ್ಸ್. ಓಕೆ. ಸೊ ನಾವು ಇಷ್ಟು ಅದರಲ್ಲಿ ಫಸ್ಟ್ ಪ್ರೈಮರಿ ನಮ್ಮದು ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡಿದ್ರು. ಸೊ ನಮ್ಮದು ಜಿ ಎಸ್ ಟಿ ಲಾಸ್ಟ್ 3 ಇಯರ್ಸ್ ನಾವೇನು ಬಿಸ್ನೆಸ್ ಮಾಡಿದ್ವಿ ಅದರಲ್ಲಿ ಮಿನಿಮಮ್ 1 year ನಾವು ಜಿ ಎಸ್ ಟಿ ಪೇ ಆಗಿರ್ಬೇಕು. ಸೊ ದಟ್ ವಿ ಆರ್ ಎಲಿಜಿಬಲ್ ಇದ್ದ ನಾವು ಜಿ ಎಸ್ ಟಿ ಪೇ ಆಗಿದ್ವಿ. ಸೊ ದಟ್ ಡ್ಯೂಟಿ ಎಕ್ಸಾಮಿಷನ್ ಬೈ ಡಿಫಾಲ್ಟ್ ಕೊಡ್ತಾ ಇದ್ವಿ, ಆಪ್ಷನ್ ಇತ್ತು, ಅದನ್ನು ನಾವು ಕ್ಲೈಮ್ ಮಾಡಿದ್ವಿ. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಂಡೀಷನ್ ಹಾಕಿರುತ್ತೆ ವಿತಿನ್ 5 years ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಬಿಕಾಸ್ ವಿ ಆರ್ ಮೋರ್ ಫೋಕಸಿಂಗ್ ಆನ್ ಎಕ್ಸ್ಪೋರ್ಟ್ ಬಿಕಾಸ್ ನಾವು ಡಿಫೆನ್ಸ್ ಪ್ರಾಡಕ್ಟ್ಸ್ ಎಷ್ಟು ವರ್ಷ ಇಂಪೋರ್ಟ್ ಇದ್ದಿಲ್ಲ. ಫ್ಯಾಕ್ಟ್ ಕೇಳಬೇಕಾಗಿದ್ದು ಇಷ್ಟೇ, ಅಂದರೆ ಗೌರ್ಮೆಂಟ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಯಾವಾಗಲೂ ಜನ ಒಂದು ಟ್ಯಾಗ್ಲೈನಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ದೇಶದ ಇಬ್ಬರು ಬಿಸ್ನೆಸ್ ಓನರ್ಸ್ಗಳನ್ನ ಟ್ಯಾಗ್ಲೈನ್ ಹಿಡ್ಕೊಂಡು ಎಲ್ಲರೂ ಅಲ್ಲೇ ಎಳೆದಾಡ್ತಾರೆ. ಸೊ ಬರೀ ಅಂಬಾನಿ ಅದಾನಿ ಇಬ್ಬರಿಗೆ ಕೊಡೋದು ಅನ್ನೋ ಥರ ಎಲ್ಲರೂ ಪಿಕ್ಚರೈಸ್ ಮಾಡಿ ಬೇರೆ ನಾರ್ಮಲ್ ಬಿಸ್ನೆಸ್ ಓನರ್ಸ್ಗಳನ್ನ ಉತ್ತೇಜನನೇ ಇಲ್ಲದೆ ಇರೋ ಥರ ಮಾಡ್ತಿದ್ದಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ, ಥ್ರೂ ದಿಸ್ ಚಾನಲ್ ಐ ಜಸ್ಟ್ ವಾಂಟೆಡ್ ಟು ಪ್ರೊಜೆಕ್ಟ್ ಎಲ್ಲರಿಗೂ ಹೇಳಬೇಕಾದ್ರೆ ಇಷ್ಟೇ, ಪ್ರತಿಯೊಬ್ಬ ನಾರ್ಮಲ್ ಬಿಸ್ನೆಸ್ ಓನರ್ಗಳಿಗೂ ಕೂಡ ಸರ್ಕಾರಗಳು ಮಾಡಿರೋ ಬೆನಿಫಿಟ್ಟು ತಲುಪ್ತಾ ಇದೆ. ಇಲ್ಲ, ತುಂಬಾ ಜನ ಸಮಸ್ಯೆ ಏನು ಅಂದ್ರೆ ಹುಡುಕೋದ್ರಲ್ಲಿ ಎಡುತ್ತಾರೆ, ಎಲ್ಲಿ ಏನು ಫೆಸಿಲಿಟಿ ಸಿಗುತ್ತೆ ಅಂತ ಹುಡುಕ್ಲಿಕ್ಕೆ ಹೋಗಲ್ಲ. ನಾವು ಈ 3-4 years ನಮ್ದೇನಿತ್ತು ಎಲ್ಲೆಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಅಥವಾ ಏನು, ಬಿಕಾಸ್ ನಮ್ದು ಇನ್ವೆಸ್ಟ್ಮೆಂಟ್ ಸೈಜ್ ದೊಡ್ಡದಿತ್ತು, ಬ್ಯಾಕಪ್ ಸಪೋರ್ಟ್ಗಳು ಜಾಸ್ತಿ ಇಲ್ಲದೆ ಇದ್ದಿದ್ದರಿಂದ ನಮ್ಗೆ ಇದು ಅನಿವಾರ್ಯತೆನೂ ಕೂಡ ಆಗಿತ್ತು. ಹಾಗಾಗಿ ನಾವು ಯಾವ ಬ್ಯಾಂಕಲ್ಲಿ ಲೋನ್ ಸಿಕ್ತು ನಿಮಗೆ? ನಮಗೆ ಎಸ್ ಬಿ ಐ ಬ್ಯಾಂಕ್. ಸೊ ಎಸ್ ಬಿ ಐ ಅಗೇನ್ ಎ PSU ಬ್ಯಾಂಕ್. ಎಸ್. ಸೊ ಹೌ ವಾಸ್ ದಿ ಪ್ರೋಸೆಸ್ ಆ್ಯಂಡ್ ಎಂಪ್ಲಾಯೀಸ್ ಇಂಟ್ರಾಕ್ಷನ್ ನಿಮ್ಮ ಜೊತೆ ಹೆಂಗಿತ್ತು? ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ಯೂಶ್ವಲಿ PSUs ಅಂತಂದರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ರಿಗೂ, ಸರಿಯಾಗಿ ಸಪೋರ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ ಅನ್ನೋ ಥರ. ಆ್ಯಂಡ್ ದೆನ್ ಪ್ರೀವಿಯಸ್ ನಮಗೂ ಕೂಡ ಬೇರೆ ಬೇರೆ ಬ್ಯಾಂಕಲ್ಲಿ ಆಗಿದ್ದರಿಂದ, ಬಟ್ ಇಲ್ಲಿಗೆ ನಾವೇನು ನೀವು ಹೇಳಿದ ಗೈಡ್ಲೈನ್ಸ್ ಎಲ್ಲ ಚೇಂಜಸ್ ಮಾಡಿಕೊಂಡು ಇದು ಮಾಡಿ ಪ್ರಾಪರ್ ವೇನಲ್ಲಿ ಅಪ್ರೋಚ್ ಮಾಡಿದ್ಮೇಲೆ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಆಲ್ಸೋ ದೇ ರೆಸ್ಪಾಂಡ್ ಲೈಕ್ ನಮ್ಮದು ಟೆಕ್ನಿಕಲಿ ಏನಿದೆ ಅಂತ ತಿಳ್ಕೊಂಡ್ರೆ ಹ್ಯಾವ್ ಪೇಷನ್ಸ್ ಟು ಲಿಸನ್. ಅಂದರೆ PSU ಬ್ಯಾಂಕ್ಸ್ಗಳಿಗೆ ಪೇಷನ್ಸ್ ಇದೆ ಕೇಳೋದಕ್ಕೆ. ನಾವು ಏನು ಅನ್ಕೊಂಡಿದ್ವಿ ಮುಂಚೆ ಆಗಿದ್ದ ಎಕ್ಸ್ಪೀರಿಯನ್ಸಲ್ಲಿ ಡೋಂಟ್ ನೋ ದಟ್ ನಮ್ಮ ವಿ ಆರ್ ಲಕ್ಕಿ ಆ್ಯಕ್ಚುಲಿ ಆ ಥರ ಹೇಳ್ಬೋದು ಅಂದರೆ. ಸೊ ದ ಪರ್ಸನ್ಸ್ ಲಿಸನ್ಡ್. ಸಿ ಇಟ್ ಇಸ್ ನಾಟ್ ದಿ ಲಕ್ಕಿ ಸರ್. ಇದರಲ್ಲಿ ನಿಮ್ಗೆ 2 ಆಪ್ಷನ್. ಒಂದು, ನೀವು ಹೋದ್ರಿ, ನೀವು ಹೋದಾಗ ಏನು ಮಾಡಿದ್ರಿ, ನೀವು ಪ್ರೋಸೆಸ್ನ ಫಾಲೋ ಮಾಡಿಲ್ಲ. ಸೊ ಪ್ರೋಸೆಸ್ನ ಫಾಲೋ ಮಾಡ್ದೇ ಬ್ಯಾಂಕ್ಗಳನ್ನು ನೀವು ಅಪ್ರೋಚ್ ಮಾಡಿದಾಗ ಅವ್ರಿಗೇನಾಗಿರುತ್ತೆ, ದೇ ಆರ್ ಬಿನ್ ಸೆಟ್ ವಿತ್ ದ ಪ್ರೋಸೆಸ್. ಇಟ್ಸ್ ಎ ಮೆಷಿನ್. ಸೊ ಆ ಪ್ರೋಸೆಸ್, ಈಗ ನಿಮ್ಮದೇ ಪ್ರೋಸೆಸ್ ಇದೆ. ಈಗ ಮೆಷಿನ್ ಒಂದನೇದು ಏನಾಗಬೇಕು, ಎರಡನೇದು ಏನಾಗಬೇಕು, ಮೂರನೇದು ಏನಾಗಬೇಕು ಅಂತ ನೀವು ಅಸೆಂಬ್ಲಿಯಿಂದ ಲೆಕ್ಕಿದ್ದೀರಿ. ಸೊ ಸೇಮ್ ಸ್ಟೈಲಲ್ಲಿ ಬಿಸ್ನೆಸ್ ಕೂಡ, ಬ್ಯಾಂಕಿಂಗ್ ಬಿಸ್ನೆಸ್ ಕೂಡ ಹಿಂಗೆ ವರ್ಕ್ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೋಸೆಸ್. ಸೊ ಪ್ರೋಸೆಸ್ನ ತಿಳ್ಕೊಂಡಿದ್ರಿ ನೀವು, ಮುಂಚೆ ಕೂಡ ಪ್ರೋಸೆಸ್ನ ತಿಳ್ಕೊಂಡು ಪ್ರೋಸೆಸ್ನ ಫಾಲೋ ಮಾಡ್ತಾ ಬಂದರೆ ಸೊ ಯಾವ ಬ್ಯಾಂಕ್ಗಳು ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡೋದು. ಸೊ ಇಲ್ಲಿ ನಿಮ್ಮ ಬ್ಯಾಂಕರ್ಸ್ಗಳು ನಿಮ್ಮದೇ ಅಂದರೆ ನನ್ನ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಓಕೆ. ನಮಗೆ ಕೆಲವೊಂದು ಗೈಡೆನ್ಸ್ ನಮಗೂ ಏನು ಹೇಳಬೇಕು, ನಮ್ಮದು ಟೆಕ್ನಿಕಾಲಿಟಿ ಏನಿದೆ, ಬಿಸ್ನೆಸ್ ಏನು, ವಾಟ್ ಕೈಂಡ್ ಆಫ್ ಸೊ ಪೇಷನ್ಸ್ ಕೇಳಿಸ್ಕೊಂಡ್ರು. ಕೆಲವೊಮ್ಮೆ ಏನಾಗುತ್ತೆ PSU ಕಂಪ್ಲೇಂಟ್ ಮಾಡೋದ್ರೊಟ್ಟಿಗೆ ಮೇ ಬಿ ಆ ಟೀಮು ಕೂಡ ನಮ್ಮಲ್ಲಿದ್ದವರು ಸ್ವಲ್ಪ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ರು ಬ್ಯಾಂಕ್ ಅವರು, ಅವ್ರಿಗೂ ಟೆಕ್ನಿಕಲಿ ಮೋರ್ ಇಂಟ್ರೆಸ್ಟಿಂಗ್ ಅನ್ನೋ ಥರನೂ ಇತ್ತು ನಮ್ಮದು ಪ್ರಾಜೆಕ್ಟ್. ಹಾಗಾಗಿ ನಮ್ಮಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆಕಾಶ್ ಸರ್ ಇದ್ರು, ಈಸ್ ವೆರಿ ಸಪೋರ್ಟಿವ್. ಆ್ಯಂಡ್ ದೆನ್ ನಮ್ಮದು ಇದು ಮಾಡುವಾಗ ಬಸವರಾಜ್ ಅಂತ ನಮ್ಮದು ಫೈಲೆಲ್ಲ ಹ್ಯಾಂಡ್ಲ್ ಮಾಡ್ತಾ ಇದ್ರು. ಈಸ್ ಆಲ್ಸೋ ವೆರಿ ಆಕ್ಟಿವ್. ಎಸ್, ಆಕಾಶ್ ಸರ್ ಚೀಫ್ ಮ್ಯಾನೇಜರ್ ಆ್ಯಂಡ್ ಅವ್ರ ಅಂಡರ್ ಬಸವರಾಜ್ ಅವರು ಇದ್ರು. ಬಸವರಾಜ್ ಅವರು ತುಂಬ ಸಪೋರ್ಟಿವ್ ಆಗಿ ಖಂಡಿತ ಸಕ್ಸಸ್ ಮಾಡಿದ್ವಿ. ಹೌದು, 100% ಆ ಪ್ರೋಸೆಸ್ ಫಾಲೋ ಅಪ್ ಆಗಿ. ಈಗ ನೆಕ್ಸ್ಟ್ ಪ್ರಶ್ನೆ ನಾನು ನಿಮ್ಗೆ ಕೇಳ್ಬೋದಾಗಿದೆ ಅಂದರೆ, ಈಗ ನೀವು ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರಿ ಬ್ಯಾಂಕ್ಸ್ಗಳನ್ನ ಮುಂಚೆ. ಸೊ ಆ್ಯಸ್ ಎ ಕನ್ಸಲ್ಟೆಂಟ್ ನೀವು ಹೈರ್ ಮಾಡಿದಾಗ, ಸೊ ವಾಟ್ ಯು ಫೀಲ್ ದಟ್ ಈಗ ಕನ್ಸಲ್ಟೆಂಟ್ ಜೊತೆ ಹೋಗೋದು ಏನು ಅನ್ಸುತ್ತೆ, ಅಥವಾ ನೀವೇ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರಲ್ಲಿ ಇರುವಂಥ ಡಿಫ್ರೆನ್ಸಸ್ ಏನಾಯಿತು? ಸರ್ ಆ್ಯಕ್ಚುಲಿ ಈಗ ನಾವು ಒಂದು ಕಂಪನಿ ರನ್ ಮಾಡ್ತೀವಿ ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಾವು ಮಾಸ್ಟರ್ಸ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ದೆನ್ ಏನಾಗುತ್ತೆ ಅಂದರೆ ಬ್ಲೈಂಡಾಗಿ ಹೋಗ್ತಾ ಇದ್ವಿ ನಾವು. ಬಿಫೋರ್ ಏನು ಅಪ್ರೋಚ್ ಮಾಡಿದ್ವೋ ಮಾಡೋದಕ್ಕೆ ಮುಂಚೆ ಬ್ಲೈಂಡಾಗಿ ಹೋಗಿದ್ವಿ. ಥ್ರೂ ನಿಮ್ಮನ್ನು ನಾವು ಕನ್ಸಲ್ಟೆಂಟಾಗಿ ಹೈರ್ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ ಒಂದು ಪ್ರಾಪರ್ ವೇ ಫಾಲೋ ಮಾಡಿದ್ವಿ. ಹೇಗೆ ಹೋಗಬೇಕು, ಏನು ಮಾಡಬೇಕು, ಡಾಕ್ಯುಮೆಂಟೇಷನ್ ಹೇಗೆ ಪ್ರೊವೈಡ್ ಮಾಡಬೇಕು, ನಮ್ಮ ಕಡೆಯಿಂದ ಇನ್ಪುಟ್ಸ್ ಹೇಗೆ ಕೊಡಬೇಕು ಬ್ಯಾಂಕಿಗೆ ಅನ್ನೋದು ಈಸಿ ಆಯಿತು ನಮಗೆ. ಸೊ ಅದು ಮೇಜರ್ ಅಡ್ವಾಂಟೇಜ್ ಆಯಿತು ಈ ಲೋನಲ್ಲಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಸೊ ಓವರಾಲ್ ನಿಮ್ಮ ಲೋನ್ ಸ್ಯಾಂಕ್ಷನ್ ಆದಮೇಲೆ ನಿಮ್ಮ ಒಂದು ಜರ್ನಿ ಏನು ಬದಲಾವಣೆ ತಂದಿದೆ? ಇಲ್ಲ, ಆ್ಯಕ್ಚುಲಿ ನಮ್ಮ ಡ್ರೀಮ್ ಕಮ್ಸ್ ಟ್ರೂ ಅನ್ನೋ ಥರ ನಮ್ಮದು 4-5 ವರ್ಷದ ಕನಸು ಏನಿತ್ತು ಶುರುವಾಗಿದೆ. ಇದೀಗ ಬಿಗಿನಿಂಗ್ ನಡೀತಾ ಇದೆ. ಸೊ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಒಂದಷ್ಟು ಸೊಸೈಟಿಗೂ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಆಗುತ್ತೆ ಮಾಡಬೇಕು ಅನ್ನೋದು ನಮಗೆ. ಈಗ ನಂದೊಂದು ಸ್ವಾರ್ಥದ ಕ್ವಶನ್. ಸೊ ನೀವು ನಮ್ಮ ಕನ್ಸಲ್ಟೆನ್ಸಿನ ಬೇರೆಯವರಿಗೆ ರೆಫರ್ ಮಾಡ್ತೀರಾ? ಖಂಡಿತ. ನಾವು ಮೀಡಿಯಾ ಮುಂದೆ ಇದ್ದೀವಿ ಅಥವಾ ನಿಮ್ಮ ಪಾಡ್ಕಾಸ್ಟಲ್ಲಿ ಕೂತಿದ್ದೀವಿ ಅಂತಲ್ಲ, ಇದಕ್ಕಿಂತ ಮುಂಚೆಯಿಂದನೂ ನಾವು ತುಂಬಾ ಜನಕ್ಕೆ ನಿಮ್ಮ ಮುಂದೆ ರೆಫರ್ ಮಾಡ್ತೀವಿ. ಅಡ್ವೈಸ್ ಲೀಡ್ ಜನರೇಟ್ ಮಾಡಿ ನಿಮ್ಮ ಇದು ರೆಫರೆನ್ಸ್ ಅನ್ನೋಕ್ಕಿಂತ ಯು ವಿಲ್ ಗೈಡ್ ಇನ್ ಅ ಪ್ರಾಪರ್ ವೇ. ಬಿಸ್ನೆಸ್ಸೇ ಇಂಪಾರ್ಟೆಂಟ್ ಇರೋದಿಲ್ಲ, ಅಟ್ಲೀಸ್ಟ್ ಯು ಕ್ಯಾನ್ ಗಿವ್ ಸಮ್ ವ್ಯಾಲ್ಯೂ ಆ್ಯಡೆಡ್ ಇನ್ಪುಟ್ಸ್ ಕೊಡ್ತೀರಾ. ಆ್ಯಕ್ಚುಲಿ ದಟ್ ಈಸ್ ವಿ ಲೈಕ್ ಮೋರ್. ನನಗಂತೂ ರಿಯಲಿ ಪ್ಲಸ್ ಪಾಯಿಂಟ್ ಏನಂತಂದರೆ ಬಿಸ್ನೆಸ್ ಎವ್ರಿ ಒನ್ ವಿಲ್ ಫೋಕಸ್ ಆನ್ ದ ಬಿಸ್ನೆಸ್. ನನಗೇನು ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು, ಬಟ್ ನಿಮ್ಮಲ್ಲಿ ಅಪ್ರೋಚ್ ಮಾಡಿದ್ರೆ ನಮಗೇನು ಇನ್ಪುಟ್ ಸಿಗ್ತದೆ ಅಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಕಡೆಯಿಂದ ಏನಾಗುತ್ತೆ ಅಟ್ಲೀಸ್ಟ್ ಯು ಕ್ಯಾನ್ ಲರ್ನ್ ಸಮಥಿಂಗ್ ರಿಲೇಟೆಡ್. ಏನೇ ನಮ್ಮ ಗ್ಯಾಪ್ಸ್ ಇದೆ ಅಥವಾ ಏನು ಇಶ್ಯೂಸ್ ಇದೆ ನಿಮ್ಮಲ್ಲಿ, ಫಸ್ಟ್ ಅದನ್ನು ಕರೆಕ್ಟ್ ಮಾಡಬೇಕು. ಯು ಗೈಡ್ ಇನ್ ದ ಪ್ರಾಬ್ಲಮ್ ವೇ. ಸೊ ಲೋನ್ ಸಿಗೋದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ತೀನಿ ಸೆಕೆಂಡರಿ ಪಾರ್ಟ್, ಬಟ್ ಅಟ್ಲೀಸ್ಟ್ ವಿ ಶುಡ್ ಕರೆಕ್ಟ್ ಅವರ್ ಸೆಲ್ಫ್ ಫಸ್ಟ್. ದಟ್ ಇನ್ಪುಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಇರೆಸ್ಪೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಓನರ್ಸ್, ಎನಿ ಪ್ಲಾಟ್ಫಾರ್ಮ್ಸ್ ಇದೆ. ಮೇ ಬಿ ನಮ್ಮ ಜೊತೆ ಯಾರು ಕೆಲಸ ಮಾಡ್ಬೋದು ಅನ್ಸುತ್ತೆ ನಿಮಗೆ? ಎಲ್ಲ ಇಂಡಸ್ಟ್ರಿಯವರು ನಿಮ್ಮ ಒಟ್ಟಿಗೆ ಕೆಲಸ ಆಬ್ವಿಯಸ್ಲಿ ಮಾಡಬೇಕು. ಮೇ ಬಿ ನೀವು ಸಿಗದೆ ಹೋಗಿದ್ರೆ, ಈಗ ನೀವು ಹೇಳೋದ್ರಲ್ಲ ತುಂಬಾ ಜನ ಬ್ಲೇಮ್ ಮಾಡ್ಕೊಂಡಿರ್ತಾರೆ, ನಾವು ಬ್ಲೇಮ್ ಮಾಡಿದ್ವು ಅಂತ. ಮೇ ಬಿ ಅದೇ ಕಂಟಿನ್ಯೂ ಆಗಿರೋದು. ಅದರ್ವೈಸ್ ನಿಮ್ಮನ್ನು ನಾವು ಕನ್ಸಲ್ಟೆಂಟಾಗಿ ಹೈರ್ ಮಾಡಿಲ್ಲ ಅಂದರೆ ನಾವು ಬ್ಯಾಂಕ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಪೋರ್ಟ್ ಮಾಡಲ್ಲ ಅಂತ ಬ್ಲೇಮ್ ಮಾಡಿಕೊಂಡು ಅದೇ ಇದು ಮಾಡಿರ್ತೀವಿ. ಬಿಕಾಸ್ ನಾವು ಡಿಸೈಡ್ ಆಗಿದ್ವಿ ಮಾಡಲೇಬೇಕು ಅಂತ. ಸ್ವಲ್ಪ ಲೇಟ್ ಆಗೋದು. ನೀವು ಸಿಕ್ಕಿದ್ರಿಂದ ನಮ್ಗೇನಾಯಿತು, ನಮ್ಮ ಪ್ರೋಸೆಸ್ ಈಸಿ ಆಯಿತು. ಪ್ರಾಪರ್ ವೇನಲ್ಲಿ ನಾವು ಏನು ಅಂದ್ಕೊಂಡಿದ್ವು ಅದಾಗಿದೆ ಅಂತ. ಸೊ ಈಗ ನೀವೇನು ಜರ್ನಿ ನೋಡಿದ್ರಿ ನಮ್ಮ ಕನ್ಸಲ್ಟೆನ್ಸಿ ಬರೋಕ್ಕೆ ಮುಂಚೆ, ಆ ಥರ ತುಂಬ ಜನ ಬಿಸ್ನೆಸ್ ಓನರ್ಸ್ಗಳು ಇನ್ನೂ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಮೈಟ್ ಬಿ ಲೈಟ್ ಪ್ರಾಡಕ್ಟ್ ಚೂಸ್ ಮಾಡೋದ್ರಲ್ಲಿರ್ಬೋದು ಅಥವಾ ರೈಟ್ ವೇಲಿ ಅವರು ತೊಗೊಂಡೋಗೋಕ್ಕೆ ಮುಂದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲೋನ್ ಅನ್ನೋದು ಒಂದು ಲಿವರೇಜ್ ಅಂತ ಕರೆದಿದ್ದು ಏನಕ್ಕೆ ಅಂದರೆ, ಆ ಲಿವರೇಜ್ ಅನ್ನೋ ಪದ ಇದೆ, ದಟ್ಸ್ ಅಗೇನ್ ಯುವರ್ ಇಂಜಿನಿಯರಿಂಗ್ ವರ್ಡ್ ಅದು. ಸೊ ಸಮಥಿಂಗ್ ಟು ಲಿಫ್ಟ್ ಅಪ್ ಇನ್ ಈಸಿ ವೇ. ಸೊ ಒಂದು ಕಂಪನಿಯನ್ನು ಮುಂದೆ ಬೂಸ್ಟಪ್ ಮಾಡೋದಕ್ಕೆ ದೇ ಹ್ಯಾವ್ ಟು ಗೆಟ್ ಲಿವರೇಜ್ಡ್. ಸೊ ನಾನು ಸಾಲ ತೊಗೊಂಡಿಲ್ಲ ಅಂದ ತಕ್ಷಣ ನೀವು ಗ್ರೇಟ್ ಅಲ್ಲ ಯಾವುದೇ ಬ್ಯಾಂಕ್, ಯಾವುದೋ ಬಿಸ್ನೆಸ್ ಓನರ್ಸ್. ಬಟ್ ಆದರೆ ತುಂಬ ಜನಕ್ಕೆ ಇದು ಸಾಲ ಸಿಗಲ್ಲ. ಸೊ ಅಂಥವ್ರಿಗೆ ಅಥವಾ ಆ ಕಂಪನಿಗಳು ಆಸೆಗಳು ಆಕಾಂಕ್ಷೆಗಳು ಇಟ್ಕೊಂಡಿರೋರಿಗೆ ನಿಮ್ಮಿಬ್ಬರು ಹೇಳುವಂಥ ಒಂದು ಸಿಂಗಲ್ ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಅದನ್ನು ಫ್ರೇಮ್ ಮಾಡಿ ಹೇಳ್ಬೋದು ಅಂದರೆ ಏನು ಹೇಳ್ತೀರಾ, ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅಂಥವ್ರಿಗೆ ಒಂದು ಸಜೆಸ್ಟ್ ಮಾಡ್ಬೋದು. ಸಜೆಸ್ಟ್ ಮಾಡಿದ್ರೆ ಅಪರ್ಚುನಿಟೀಸ್ ಇದೆ. ಗೋ ವಿತ್ ದ ರೈಟ್ ಪರ್ಸನ್, ರೈಟ್ ಪಾತ್. ಯು ಹ್ಯಾವ್ ಟು ಚೂಸ್ ಇಟ್. ಆಪ್ಷನ್ ಇದ್ದೇ ಇದೆ, ವಿ ನೀಡ್ ಟು ಫೈಂಡ್ ದ ವೇ. ಬಿಕಾಸ್ ಆ ಪಾಸ್ ಸಿಗ್ತಿಲ್ಲ, ಅದು ನಮ್ಮದು. ನಿಮ್ಮ ಕನಸುಗಳ ಬಗ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು. ಈಗ ನಾನೇನೋ ಕನ್ಸ್ಟಂಟ್ನಿಂದ ಕ್ಲಾರಿಟಿ ಇರಬೇಕು. ತುಂಬ ಜನ ಸಮಸ್ಯೆ ಏನು, ಶಾರ್ಟ್ ಟರ್ಮಲ್ಲಿ ಏನು ಮಾಡ್ಬೋದು ಅಂತ ನೋಡ್ತಾರೆ. ಬಿಸ್ನೆಸ್ ಶಾರ್ಟ್ ಟರ್ಮ್ ಸಕ್ಸಸ್ ತುಂಬ ಹೊತ್ತು ನಿಲ್ಲಲ್ಲ. ಎಷ್ಟು ಶಾರ್ಟ್ ಟರ್ಮ್ ಸಿಕ್ಕಿರುತ್ತೋ ಫಾಲ್ ಅನ್ನೋದು ಅಷ್ಟೇ ಬೇಗ ಆಗುತ್ತೆ. ಸೊ ನಿಮ್ಮ ಕನಸುಗಳು ಪ್ರಾಪರ್ ಆಗಿದ್ದಾಗ ಪ್ರಾಪರ್ ಪರ್ಸನ್ಸ್ ಬೇಕು, ನಿಮಗೆ ಪ್ರಾಪರ್ ಗೈಡೆನ್ಸ್ ಬೇಕು. ಈಗ ನೀವು ಫಸ್ಟ್ಗೆ ಹೇಳ್ದಂಗೆ ಈಗೋ ತೋರಿಸೋದ್ರಿಂದ ಏನೋ ಅಚೀವ್ ಮಾಡಲಿಕ್ಕಾಗಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅದರದೇ ಆದ ಒಂದು ಗೈಡೆನ್ಸ್ ಇದ್ದರೆ, ಪ್ರಾಪರ್ ವೇನಲ್ಲಿ ಮೂವ್ ಮಾಡಿದ್ರೆ ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಟು ಕನ್ಕ್ಲೂಡ್, ನಮ್ಮ ಕಂಪ್ನಿ ಜೊತೆ ಅಥವಾ ನಮ್ಮ ಸರ್ವಿಸಸ್ ಬಗ್ಗೆ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀವಿ? ನಮ್ಮ ಸರ್ವಿಸಸ್ ಬಗ್ಗೆ ನಿಮ್ಮ ಅನುಭವದಲ್ಲಿ. ಐ ಥಿಂಕ್ ವಿ ಆಲ್ಮೋಸ್ಟ್ ಸ್ಪೆಂಟ್ 1.5 years ನಾನು. ಎಸ್, ನಾನು ಯಾವಾಗ ನನ್ನ ಇದರಲ್ಲೂ ಹೇಳಿದೆ, ಬಂದ ಕಸ್ಟಮರ್ ಆಗಿದ್ರು, ಈಗ ಅದ್ಭುತವಾದ ಸ್ನೇಹಿತರಾಗಿದ್ದಾರೆ ಅಂತ. ಅಲ್ಲ, ಖಂಡಿತ ಏನಂದರೆ ಯಾವುದೇ ಒಬ್ಬ ರೈಟ್ ಪರ್ಸನ್ನ ಚೂಸ್ ಮಾಡಿದಾಗಷ್ಟೇ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾನು ಫಸ್ಟೇ ಹೇಳಿದೆ. ಸೊ ಹಾಗಾಗಿ ನಿಮಗೊಂದು ಪ್ರಾಪರ್ ಗೈಡೆನ್ಸ್ ಬೇಕು ಅಂತಂದರೆ, ಎಸ್ಪೆಷಲಿ ಇನ್ ಫಿನಾನ್ಸ್, ದಯವಿಟ್ಟು ನಿಮ್ಮ ಕನ್ಸಲ್ಟೆನ್ಸಿನ ಸರ್ವಿಸ್ನ ಪಡ್ಕೊಳ್ಳಿ ಅಂತ ನಾವು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. We have to choose the right path with the right person. Great. So what is the biggest benefit you got from working with us? ನಮಗೊಂದಷ್ಟು ಫೈನಾನ್ಷಿಯಲ್ ಪ್ರಾಪರ್ ಅಡ್ವೈಸ್ ಸಿಕ್ತು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ನಾವು ಕ್ಲಾರಿಟಿ ಇರಲಿಲ್ಲ ನಮಗೂ. ನಾವು ಬರೀ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಾ ಇದ್ವಿ ಹೊರತು ಫೈನಾನ್ಷಿಯಲ್ ನಿಮಗೆ ಫೈನಾನ್ಷಿಯಲ್ ಇದಾದ ತಕ್ಷಣ ಬಿಸ್ನೆಸ್ ಸ್ಟ್ರಗಲಿಂಗ್ ಸ್ಟಾರ್ಟ್ ಆಗುತ್ತೆ.
ಸೊ ನಾವು ಆ ಫೈನಾನ್ಷಿಯಲ್ನ ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ ಒಂದಷ್ಟು ಯಾವ ಥರ ಪ್ಲಾನ್ ಮಾಡಬೇಕು ಅನ್ನೋ ಪ್ರಾಪರ್ ಅಡ್ವೈಸ್ ಸಿಕ್ಕಿದೆ. ಸೊ ನೀವು ಅಂದ್ಕೊಂಡಿದ್ದು ಪ್ರಾಡಕ್ಟು, ನೀವು ಅಂದ್ಕೊಂಡಿದ್ದು, ಯಾಕಂದರೆ ತುಂಬ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ಯಾಕಂದರೆ ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ. ತುಂಬ ಜನ ಬಿಸ್ನೆಸ್ ಓನರ್ಸ್ಗಳು ಫೇಲ್ ಆಗೋದಲ್ಲಿ ಅಂದರೆ ಆಯ್ಕೆಗಳಲ್ಲಿ. ಇಟ್ ಇಸ್ ದ ಪ್ರಾಡಕ್ಟ್ ವಿಚ್ ಮೇಕ್ಸ್ ಅಸ್ ಆ್ಯಂಡ್ ಬ್ರೇಕ್ಸ್ ಅಸ್ ಅಂತ. ತುಂಬ ಜನ ಬಿಸ್ನೆಸ್ ಓನರ್ಸ್ಗಳು ಯಾವ ಪ್ರಾಡಕ್ಟನ್ನು ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನೀವು ಕರೆಕ್ಟಾಗಿ ನನ್ನ ಜೊತೆ ಡಿಸ್ಕಸ್ ಮಾಡಿದ್ರಿ, ಸರ್ ಅನ್ಸೆಕ್ಯೂರ್ಡ್ ನೋ ವಿಲ್ ಗೋ ವಿತ್ ದಿಸ್ ಅಂತ ಹೇಳಿ ನಿಮಗೆ ಹೇಳಿದ್ವಿ. ಟರ್ಮ್ ಲೋನ್ ಮಾಡೋಣ ಫಸ್ಟು, ಸೊ ದಟ್ ಕಾಸ್ಟ್ ಆಫ್ ದಿ ಇದು ಇಷ್ಟಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್. ಸೊ ಇದ್ರ ಬಗ್ಗೆ ನಾನು ಇದು ಮಾಡಿದ್ವಿ. ಖಂಡಿತ ತುಂಬ ಜನ ಪ್ರಾಡಕ್ಟ್ಗಳ ಆಯ್ಕೆ ಮಾಡೋದ್ರಲ್ಲಿ ಚಾಲೆಂಜ್ ಆಗುತ್ತೆ. ಬಿಸ್ನೆಸ್ ಮಾಡೋಕ್ಕೆ ಬರುತ್ತೆ, ಅಫ್ಕೋರ್ಸ್ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಬಿಸ್ನೆಸ್ ಮಾಡೋಕ್ಕೆ ಅದ್ಭುತವಾಗಿ ಬರುತ್ತೆ. ಯಾಕಂದರೆ ಅವ್ರ ಐಡಿಯಾಲಜಿಗೆ ಇಟ್ಕೊಳ್ದೇನೆ ಅವು ಏನೂ ಶುರು ಮಾಡೋದಿಲ್ಲ. ಬಟ್ ಅದಕ್ಕೆ ರೈಟ್ ಪ್ರಾಡಕ್ಟ್ ಹಾಕಿದಾಗ ಮಾತ್ರ ಫೈನಾನ್ಷಿಯಲ್ ಪ್ರಾಡಕ್ಟ್. ಈಗ ಏನಂದರೆ ತುಂಬ ಜನ 16%, 18% ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ತೊಗೊಳ್ತಾರೆ. ಯಾಕೆ ಅಂದರೆ ಎಷ್ಟೋ ಜನ ಬಿಸ್ನೆಸ್ ಬರ್ತದೆ, ನನ್ನ ಜೊತೆ ಕನ್ಸಲ್ಟೆನ್ಸಿ ಮಾಡ್ತಾರೆ. ನಾನು ಕನ್ಸಲ್ಟೆನ್ಸಿ ನಾವು ನೋಡಿದಾಗ ಅಗೇನ್ ಬ್ಯಾಲೆನ್ಸ್ ಶೀಟ್ ತುಂಬ ಬರೀ ಲೋನ್ಗಳೇ ಇರುತ್ತೆ. 16%, 18%, 20%. ಏನು ಸಣ್ಣದು 10 ಲಕ್ಷ 15 ಲಕ್ಷ ತೊಗೊಂಡಿರ್ತಾರೆ. ಸೊ ದೇ ಆಲ್ ಒಂದು ವರ್ಕಿಂಗ್ ಕ್ಯಾಪಿಟಲ್. ಒಂದು ವರ್ಕಿಂಗ್ ಕ್ಯಾಪಿಟಲ್ಲು ಈಗ ಬಿಗ್ ಸೈಜ್, ಈಗ ನಿಮ್ಮ ಹತ್ರ ನಾವು ಡಿಸ್ಕಸ್ ಮಾಡಿದ್ರೆ ಒಂದು 50 ಲಕ್ಷ ನನ್ನ ವರ್ಕಿಂಗ್ ಕ್ಯಾಪಿಟಲ್ ನನಗೆ ಇಷ್ಟು ಬೇಕು. ಒಂದು ಬ್ಯಾಂಕ್ ಜೊತೆ ವರ್ಕಿಂಗ್ ಕ್ಯಾಪಿಟಲ್ ತೊಗೊಂಡಾಗ ಒಂದು 10-10.5% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದೇ ನೀವು ಒಂದು ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್, ಟರ್ಮ್ ಲೋನ್ ಹೊರಟಾಗ್ತಾರೆ, ವೇರ್ ದೇ ಆರ್ ಸ್ಪೆಂಡಿಂಗ್ ಒಂದು 17% ಪರ್ ಆ್ಯನಮ್. ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ ಇಂಥ ಬಿಸ್ನೆಸ್ಗಳೆಲ್ಲ ಅತಿ ಹೆಚ್ಚು ನೆಲ ಕಚ್ತಾರೆ. ಅಂದರೆ ಈಗ ನಮಗೂ ಕೂಡ ನೀವು ಫಸ್ಟಿಗೆ ಗೈಡ್ ಮಾಡಿದಾಗ ಈ ಮಾನಿಟೋರಿಯಂ ಪೀರಿಯಡ್ ಸೆಲೆಕ್ಷನ್ ಹೇಗಿರಬೇಕು ಏನು ಇದು ಯಾವುದು ಐಡಿಯಾ ಇರಲಿಲ್ಲ. ನಾವು ಬ್ಲೈಂಡಾಗಿ ಏನು 3 ಮಂತ್ಸಲ್ಲಿ ನಮ್ಮ ಮಿಷಿನ್ ಬಂದ್ಬಿಡುತ್ತೆ, 4th ಮಂತಿಂದ ಆಪ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ನೋ ಒಂದು ಪ್ಲಾನಿಂಗ್ ಇರುತ್ತೆ ಹೊರತು ನನ್ನನ್ನು ಸೇರಿ ತುಂಬ ಜನ ಬಿಸ್ನೆಸ್ ಶುರು ಮಾಡೋ ಸಮಸ್ಯೆ ಏನಂದರೆ ಬಿಸ್ನೆಸ್ ಶುರು ಮಾಡೋ ತನಕ ಪ್ಲಾನ್ ಮಾಡ್ಬಿಟ್ಟಿರ್ತೀವಿ, ಎಲ್ಲ ರನ್ ಮಾಡೋದು ಹೇಗೆ ಅಂತೇಳಿ ತುಂಬ ಜನ ಪ್ಲಾನ್ ಮಾಡಿರಲ್ಲ. ಶುರುವಾಗಕ್ಕೆ ನಮ್ಗೇನು ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ ಹೊರತು ಆ ವರ್ಕಿಂಗ್ ಕ್ಯಾಪಿಟಲ್ ಏನು ಬೇಕು, ಸಸ್ಟೈನ್ ಆಗೋ ತನಕ ಏನು ಬೇಕು ಅಂತ ತುಂಬ ಜನ ಕ್ಲಾರಿಟಿ ಇರಲ್ಲ. ಸೊ ತುಂಬ ಇಂಡಸ್ಟ್ರಿಗಳು ನೀವು ಹೇಳ್ದಂಗೆ ನೆಲ ಕಚ್ಚುತ್ತೆ ಅನ್ನೋದು ಈ ಗ್ಯಾಪಲ್ಲೇ ಕಚ್ಬಿಡುತ್ತೆ. ಸೊ ನಿಮ್ಮಿಂದ ನಮ್ಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಕ್ಚುಲಿ 6 ಮಂತ್ಸ್ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಹೇಗಿರಬೇಕು, ಬ್ಯಾಕಪ್ ಏನಿರಬೇಕು, ಆ್ಯಂಡ್ ದೆನ್ ಮಾನಿಟೋರಿಯಂ ಪೀರಿಯಡ್ ಹೇಗೆ ತೊಗೊಬೇಕು, ಈ ಗೈಡೆನ್ಸ್ ಪ್ರಾಪರಾಗಿ ಇದು ಮಾಡಿದ್ರಿಂದ ನಾವು ಒಂದು ಪ್ರಾಪರ್ ವೇನಲ್ಲಿ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಮುಂದೆ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ವೃದ್ಧಿ ಆಗಲಿ ನಿಮ್ಮ ಕಂಪನಿ. ನಾವು ಸದಾ ನಿಮ್ಮ ಜೊತೆ ಸಪೋರ್ಟಿವ್ ಆಗಿರ್ತೀವಿ. ನಿಮ್ಮ ಸಪೋರ್ಟ್ ಆ್ಯಂಡ್ ನಮ್ಮ ಥರ ಇನ್ನೊಂದಷ್ಟು ಜನ ಯಾರು ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾರೋ ಅಂಥವ್ರಿಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಾಗಿತ್ತು ಅಗಂತ ಟೆಕ್ನಾಲಜೀಸ್ ಅವರ. ನಾನು ಫಸ್ಟಲ್ಲೇ ಹೇಳಿದ್ದೆ, ಸಾಮ್ರಾಜ್ಯ ಕಟ್ಟೋರ್ದೊಂದು ಅಷ್ಟೇನ ಸ್ಟೋರಿ, ಸಾಮ್ರಾಜ್ಯ ಕಳೆದು ಓಡೋದವ್ರದ್ದೊಂದು ಅಷ್ಟೇನ ಸ್ಟೋರಿ ಅಂತ. ಬಟ್ ಇಲ್ಲಿ ಸಾಮ್ರಾಜ್ಯ ಕಟ್ಟಿದವ್ರ ಸ್ಟೋರಿ ಇದು. ಸೊ ನೀವು ಸಾಲ ಪಡೆದು ಸಾಮ್ರಾಜ್ಯ ಹೇಗೆ ಕಟ್ಬೋದು ಅನ್ನೋದಕ್ಕೆ ಈ ಪಾಡ್ಕಾಸ್ಟ್ ನಿಮಗೆ ಅನುಕೂಲ ಆಗುತ್ತೆ ಅನಿಸುತ್ತೆ. ಕಂಪ್ಲೀಟಾಗಿ ನೋಡಿ. ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಅಗಂತ ಟೆಕ್ನಾಲಜೀಸ್ ಅವರ ಅನುಭವ ಮತ್ತು ಈ ಫ್ಯಾಕ್ಟ್ರಿನ ವಾಕ್ ಥ್ರೂ ಮಾಡಿದ್ರಿ. ಸೊ ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ಅಗಂತ ಟೆಕ್ನಾಲಜೀಸ್ ಅವರ ಸರ್ವಿಸಸ್ ಬಗ್ಗೆಯೂ ನಿಮ್ಗೆ ಅರ್ಥ ಆಗಿದೆ. ನಿಮಗೆ ಯಾರಿಗಾದರೂ ಇವರ ಸರ್ವಿಸ್ ಅವಶ್ಯಕತೆ ಇದೆ ಅಂತಂದರೆ ಈಗ ಕೆಳಗಡೆ ತೋರಿಸ್ತಿರೋಂಥ ಅವರ ಕಂಪ್ಲೀಟ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿದೆ. ಪ್ರಮೋಟರ್ಸ್ನ ನೀವು ಭೇಟಿ ಮಾಡ್ಬೋದು, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನೀವು MSMEಗಳು ಯಾರಾದರೂ ಈ ಥರ ಅಥವಾ ಇದಕ್ಕೆ ಇಂಥ ಬೆಟರ್ ಪ್ರಾಜೆಕ್ಟ್ಸ್ಗಳು ಅಥವಾ ನಿಮ್ಮ ಐಡಿಯಾದಲ್ಲಿ ಒಂದು ಬ್ರೌನ್ಫೀಲ್ಡ್ ಪ್ರಾಜೆಕ್ಟ್ಸ್ನ ಐಡಿಯಾ ಇದೆ, ಅದಕ್ಕೆ ಕನ್ಸಲ್ಟೆನ್ಸಿ ಅವಶ್ಯಕತೆ ಇದೆ ಅಂದರೆ ನಮ್ಮ ಸಂಪರ್ಕ ಮಾಡೋದು ತುಂಬ ಈಸಿ. ಈ ಕೆಳಗೆ ತೋರಿಸಿರೋಂಥ ವಾಟ್ಸಪ್ ನಂಬರ್ನ ಮುಖಾಂತರ ನನಗೆ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಮೆಸೇಜನ್ನು ಡ್ರಾಪ್ ಮಾಡಿ, ನಾನು ನಿಮ್ಮ ಜೊತೆ 1 to 1 ಕನೆಕ್ಟ್ ಆಗ್ತೀನಿ. ಇದಾಗಿತ್ತು ಇಂದಿನ ಸಾಲದ ಮಾತುಕತೆಯ ಸಂಚಿಕೆ. ಸಾಲದ ಮಾತುಕತೆಗಳು ಎಂದೂ ಮುಗಿಯದ ಸಾಲದ ಕಥೆಗಳು. ಸ್ಟೇ ಟ್ಯೂನ್. ನಮಸ್ಕಾರ.